ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತತೋ ಜಯಮುದೀರಯೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾವು ಮಹಾಭಾರತದ ಆದಿಪರ್ವದ 102ನೇ ಅಧ್ಯಾಯದ ಬಗ್ಗೆ ವಿಚಾರ ಮಾಡ್ತಿದ್ವಿ. ಇದರಲ್ಲಿ ಭೀಷ್ಮನು ತನ್ನ ತಮ್ಮಂದರಿಗೆ ಹೆಣ್ಣನ್ನು ತರೋದಕ್ಕೆ ಕಾಶಿರಾಜನು ಇಟ್ಟಿದ್ದ ಸ್ವಯಂವರದಲ್ಲಿ ಹೋಗ್ತಾನೆ. ಅಲ್ಲಿ ಅಂಬಿಕೆ, ಅಂಬಾಲಿಕೆ ಮೂರನ್ನು ಕೂಡ ರಥದಲ್ಲಿ ಇಟ್ಕೊಂಡು ಅಲ್ಲಿಂದ ತಗೊಂಡು ಬರ್ತಾ ಇರ್ತಾನೆ. ಚಾಲೆಂಜ್ ಆಗ್ತಾನೆ, ಯಾರಾದರೂ ಯುದ್ಧ ಮಾಡಬೇಕು ಅಂದ್ಕೊಂಡಿದ್ರೆ ಮಾಡ್ಬೋದಂತ ಎಲ್ಲ ರಾಜರು ಬರ್ತಾರೆ. ಎಲ್ಲರೂ ಸೋತು ವಾಪಸ್ ಹೋಗ್ತಾರೆ. ಮತ್ತು ಲಾಸ್ಟಲ್ಲಿ ಶಾಲ್ವನ್ ಅಂತ ಒಬ್ಬನೇ ಎದುರಾಗ್ತಾನೆ. ಅವನು ಸ್ವಲ್ಪ ಪರಾಕ್ರಮಿ ಆಗಿರ್ತಾನೆ. ಆ ಶಾಲ್ವನನ್ನು ಕೂಡ ಪರಾಜಿತನಾಗಿ ಮಾಡಿ ಸೋಲಿಸ್ಬಿಡ್ತಾನೆ. ಅದಾದ ಮೇಲೆ ಸ್ವಯಂವರಕ್ಕಾಗಿ ಬಂದಿದ್ದ ರಾಜರೆಲ್ಲರೂ ತಮ್ಮ ತಮ್ಮ ದೇಶಗಳಿಗೆ ತೆರಳಿದರು. ಭೀಷ್ಮನು ಅನೇಕ ನದಿ ನದ ತಟಾಕಗಳನ್ನು ದಾಟಿ ಹಸ್ತಿನಾಪುರವನ್ನು ಸೇರಿದನು. ಘೋರ ಯುದ್ಧದ ಪರಿಣಾಮವಾಗಿ ಭೀಷ್ಮನ ಶರೀರದ ಮೇಲೆ ಒಂದು ಸಣ್ಣ ಗಾಯವೂ ಆಗಿರಲಿಲ್ಲ. ಮಹಾಪರಾಕ್ರಮಿ ಆಗಿರ್ತಾನೆ. ಅವನು ಯಾರು ಟಚ್ ಮಾಡೋಕ್ಕಾಗಿರೋದಿಲ್ಲ. ರಾಜಕುಮಾರಿಯರನ್ನು ಅವರು ಮಡಿದಿದ್ದ ಹೂಗಳು ಬಾಡದಂತೆ ರಾಜಧಾನಿಗೆ ಕರೆತಂದನು. ಅಣ್ಣನು ತಂಗಿಯನ್ನು ತವರು ಮನೆಗೆ ಕರೆತರುವಂತೆ, ತಂದೆಯು ಹೆಣ್ಣು ಮಕ್ಕಳನ್ನು ಅಥವಾ ಮಾವನು ಸೊಸೆಯನ್ನು ಕರೆತರುವಂತೆ ಭೀಷ್ಮನು ಅಂಬಿಕೆ, ಅಂಬಾಲಿಕೆಯರನ್ನು ಹಸ್ತಿನಾಪುರಕ್ಕೆ ಕರೆತಂದನು. ರಾಜಕುಮಾರಿಯರನ್ನು ಹಸ್ತಿನಾಪುರಕ್ಕೆ ಕರೆತಂದ ಭೀಷ್ಮನ ಉದ್ದೇಶವು ತನ್ನ ತಮ್ಮನಾದ ವಿಚಿತ್ರವೀರ್ಯನಿಗೆ ಅವರನ್ನು ಕೊಟ್ಟು ಮದುವೆ ಮಾಡುವುದೇ ಆಗಿತ್ತು. ಸತ್ಯವತಿಯ ಅನುಜ್ಞೆಯನ್ನು ಪಡೆದು ವಿವಾಹಕ್ಕೆ ಸಕಲ ಸಂಭಾರಗಳನ್ನು ಭೀಷ್ಮನು ಸಿದ್ಧಗೊಳಿಸಿದನು. ಮೂವರು ರಾಜಕುಮಾರಿಯರನ್ನು ವಿಚಿತ್ರವೀರ್ಯನಿಗಿತ್ತು ವಿವಾಹ ಮಾಡಬೇಕೆಂದು ಸಿದ್ಧಪಡಿಸಿದ ಕಾಲಕ್ಕೆ ಸರಿಯಾಗಿ ಕಾಶಿರಾಜನ ಹಿರಿಯ ಮಗಳಾದ ಅಂಬೆಯು, ದೊಡ್ಡ ಮಗಳು ಅಂಬೆಯು ಭೀಷ್ಮನಲ್ಲಿಗೆ ಬಂದು ಮುಗುಳ್ನಗೆಯನ್ನು ಬೀರುತ್ತಾ ಹೇಳಿದಳು, ಸರ್ವಮಾನ್ಯನೇ, ನಾನು ನನ್ನ ಮನಸ್ಸಿನಲ್ಲಿ ಸೌಭಪುರದ ಅಧಿಪತಿಯಾದ ಶಾಲ್ವನನ್ನೇ ವರಿಸಿದ್ದೇನೆ. ಅದಕ್ಕೆ ಅವನು ಶಾಲ್ವನ್ ಯಾಕೆ ಒಬ್ಬನೇ ಲಾಸ್ಟಲ್ಲಿ ಭೀಷ್ಮನ ಜೊತೆ ಯುದ್ಧ ಬಂದ ಅಂದರೆ, ಈ ಅಂಬೆ ಮತ್ತು ಈ ಶಾಲ್ವನ ಇಬ್ಬರ ಮಧ್ಯದಲ್ಲೂ ಪ್ರೀತಿ ಬೆಳೀತಾ ಇರುತ್ತೆ. ಆದ್ದರಿಂದ ಅವನು ಯುದ್ಧಕ್ಕೆ ಬಂದಿರ್ತಾನೆ. ಈಗ ಅಂಬೆ ಹೇಳ್ತಾಳೆ, ಶಾಲ್ವನು ನನ್ನನ್ನೇ ಪತ್ನಿಯನ್ನಾಗಿ ಮನದಲ್ಲಿ ಪರಿಗ್ರಹಿಸಿದ್ದನು. ನಮ್ಮಿಬ್ಬರ ಮನೋನಿಶ್ಚಯಕ್ಕೆ ನಮ್ಮ ತಂದೆಯವರ ಅನುಮೋದನೆಯೂ ಇದ್ದಿತು. ಸ್ವಯಂವರ ಮಂಟಪದಲ್ಲಿ ನಾನು ಸೌಭಾಧಿಪತಿಗೆ ಸ್ವಯಂವರ ಮಾಲೆಯನ್ನು ಹಾಕಬೇಕೆಂದು ನಿಶ್ಚಯ ಮಾಡಿದ್ದೇನೆ. ಈ ಸ್ವಯಂವರದ 4-5 ವೆರೈಟಿಲಿ ಇದು ಹೆಂಗಂದರೆ, ಎಲ್ಲ ರಾಜರು ಕೂತಿರ್ತಾರೆ. ಅವ್ರು ಯಾರು ಕತ್ತಲ್ಲಿ ಹೋಗಿ ಹೂನಾರ ಹಾಕಿದ್ರಾಗ ಅವರೇ ಅವ್ರ ಗಂಡ ಅಂತ ನಿಶ್ಚಯ ಆಗ್ಬಿಡ್ತಾಯಿತ್ತು. ಇನ್ನು ಮುಂಚೆ ಇವರೆಲ್ಲ ಪ್ರೀತಿ ಮಾಡಿದ್ಲು ಶಲ್ವರಾಜನನ್ನು. ಅದಕ್ಕೆ ಇನ್ನೇನು ಆ ಹೂನಾರ ಹಾಕಿ ಅವನ ಜೊತೆ ಮದುವೆ ಮಾಡ್ಕೋಬೇಕು ಅನ್ನೋ ಸಮಯದಲ್ಲಿ ಭೀಷ್ಮ ಅವರನ್ನು ತಗೊಂಡು ಬಂದುಬಿಟ್ಟಿದ್ದಾನೆ. ನೀನು ಧರ್ಮ ಸೂಕ್ಷ್ಮವನ್ನು ತಿಳಿದವನಾಗಿರುವೆ. ನಾನು ಹೇಳಿದ ಅಂಶಗಳನ್ನು ಮನಸ್ಸಿಗೆ ತಂದುಕೊಂಡು ಧರ್ಮತತ್ವದಂತೆ ಆಚರಿಸು ಅಂತ ಹೇಳ್ತಾಳೆ. ಭೀಷ್ಮನು ಅಂಬೆಯ ಮಾತುಗಳನ್ನು ಕೇಳಿ ಬಹಳವಾಗಿ ಯೋಚಿಸಿದನು. ವೇದಾಂಗಗಳನ್ನು ತಿಳಿದ ಬ್ರಾಹ್ಮಣರೊಡನೆ ಸಮಾಲೋಚನೆ ಮಾಡಿದನು. ಬೇರೊಬ್ಬ ರಾಜನಲ್ಲಿ ಅನುರಕ್ತಳಾಗಿದ್ದ ಅಂಬೆಯನ್ನು ತನ್ನ ತಮ್ಮನಿಗೆ ತಂದುಕೊಳ್ಳುವುದು ಅನುಚಿತವೆನಿಸಿತು. ಅವಳ ಇಚ್ಛೆಯಂತೆ ಸಕಲ ರಾಜ ಮರ್ಯಾದೆಗಳೊಡನೆ ಅಂಬೆಯನ್ನು ಸೌಭದೇಶಕ್ಕೆ ಕಳಿಸಿಕೊಟ್ಟನು. ವಾಪಸ್ ಕಳಿಸ್ಬಿಡ್ತಾನೆ. ಯಾಕಂದರೆ ಅವ್ರ ಮನಸ್ಸಿನಲ್ಲಿ ಬೇರೆಯವ್ರಿಗೆ ಸ್ಥಾನ ಇದೆ ಅಂದರೆ ಮತ್ತು ಅದು ಸಂಸಾರ ಮತ್ತು ಅದು ಯಾವತ್ತಿಗೂ ಒಂದಾಗೋದಿಲ್ಲ ಅಂತ. ಅದಕ್ಕೆ ಆಕೆಯನ್ನು ಕಳಿಸ್ಬಿಡ್ತಾನೆ. ಉಳಿದ ರಾಜಕುಮಾರಿಯರಿಬ್ಬರು ಸರ್ವಾಂಗ ಸುಂದರನಾದ ವಿಚಿತ್ರವೀರ್ಯನನ್ನು ವಿವಾಹವಾಗಲು ಒಪ್ಪಿಗೆಯನ್ನಿತ್ತರು.
ಶುಭ ಮುಹೂರ್ತದಲ್ಲಿ ಸಂಭ್ರಮದಿಂದ ಅಂಬಿಕೆ ಅಂಬಾಲಿಕೆಯರೊಡನೆ ವಿಚಿತ್ರ ವೀರ್ಯನ ವಿವಾಹ ಮಹೋತ್ಸವ ನೆರವೇರಿತು. ಅಂಬಿಕೆ ಅಂಬಾಲಿಕೆಯರ ರೂಪದಲ್ಲಿ ರತಿಯನ್ನು ಮೀರಿಸಿದ್ದರು. ನೀಳವಾದ ಶರೀರ, ಇನ್ನು ಶರೀರದ ವರ್ಣನೆ ಎಲ್ಲ ಬರುತ್ತೆ. ಮತ್ತು ಇಂತಹ ಸರ್ವಾಂಗ ಸುಂದರಿಯರಾಗಿದ್ದ ಯುವತಿಯರನ್ನು ಮದುವೆಯಾದ ನಂತರ ಧರ್ಮಾತ್ಮನಾದ ವಿಚಿತ್ರ ವೀರ್ಯನು ಕಾಮುಕನಾಗಿ ಪರಿವರ್ತನಾದನೆಂದರೆ ಆಶ್ಚರ್ಯಪಡಬೇಕಾಗಿಲ್ಲ. ಅವನ ಶಕ್ತಿ, ಪರಾಕ್ರಮ ಮತ್ತು ಅಶ್ವಿನಿ ದೇವತೆಗಳ ರೂಪವನ್ನು ನಾಚಿಸುವ ದೇವಸದೃಶ ಸೌಂದರ್ಯ ಇವುಗಳಿಂದ ಸಕಲ ಯುವತಿಯರು ಆಕರ್ಷಿತರಾಗುತ್ತಿದ್ದರೆಂದರೆ ಅವನನ್ನು ವಿವಾಹವಾದ ಅಂಬಿಕೆ ಅಂಬಾಲಿಕೆಯರ ಸಂತೋಷವೆಷ್ಟೆಂಬುದನ್ನು ವರ್ಣಿಸಬೇಕಾದ ಕಾರಣವಿಲ್ಲ. ತಮಗೆ ಸಕಲ ವಿಧಗಳಲ್ಲಿಯೂ ಅನುರೂಪವಾದ ಪತಿಯೇ ಸಿಕ್ಕಿದನೆಂಬ ಆನಂದದಿಂದ ಇದ್ದರು. ಸುಖಮಯವಾದ ಸಂಸಾರವು 7 ವರ್ಷಗಳ ಕಾಲ ನಿರಾಂತಕವಾಗಿ ಸಾಗಿತು. ವಿಚಿತ್ರ ವೀರ್ಯನಿಗೆ ಕಾಮೋಪಭೋಗಗಳಲ್ಲಿ ಅಭಿಲಾಷೆಯು ಅತಿಯಾಗಿದ್ದರಿಂದಲೂ ದೇಶದ ಆಡಳಿತವನ್ನು ಭೀಷ್ಮನೇ ನೋಡುತ್ತಿದ್ದರಿಂದಲೂ ವಿಚಿತ್ರ ವೀರ್ಯನು ರಾಣಿವಾಸವನ್ನೇ ಬಿಟ್ಟು ಹೊರಬರುತ್ತಿರಲಿಲ್ಲ. ಆದರೆ ಎಲ್ಲಕ್ಕೂ ಒಂದು ಮಿತಿ ಇರಬೇಕಲ್ಲವೇ? ಅವನ ಅತಿಯಾದ ಕಾಮೋಪಭೋಗಗಳ ಫಲವಾಗಿ ಕ್ಷಯರೋಗವು ಅವನನ್ನು ಆವರಿಸಿತ್ತು. ಅದರಲ್ಲೂ ಕೂಡ ಅಷ್ಟೇ, ಯಾವುದೇ ಆಗಲಿ ಅತಿ ಸರ್ವತ್ರ ವರ್ಜಯತ್ ಅಂತ ಶಾಸ್ತ್ರದಲ್ಲಿ ಯಾರು ರೋಗಿ ಅಂತ ಬರುತ್ತೆ, ಯಾರು ವೀರ್ಯ ಹೊರಗಡೆ ಹೋಗಿದೆಯೋ ಅವನೇ ರೋಗಿ ಅಂತ ಸಮಾಧಾನ ಬರುತ್ತೆ. ಅದು ನಾವು ತಿಂದಿರೋ ತಿಂದ ಊಟ ರಸ ಆಗಿ, ರಸ ರಕ್ತ ಆಗಿ, ರಕ್ತ ಮಾಂಸ ಆಗಿ, ಮಾಂಸ ಬೋನ್ ಮ್ಯಾರೋ ಆಗಿ, ಬೋನ್ ಆಗಿ, ಬೋನ್ ಮತ್ತು ಬೋನ್ ಮ್ಯಾರೋ ಆಗಿ, ಬೋನ್ ಮ್ಯಾರೋ ಆದಮೇಲೆ ಅದು ವೀರ್ಯ ರೂಪದಲ್ಲಿ ಅದು ಪರಿಣಾಮವನ್ನು ಹೊಂದಿರುತ್ತೆ. ಅಂಥದ್ರನ್ನು ಯಾರು ಹೊರಗಡೆ ಕಳಿಸ್ತಾರೆ ಯಾವುದೋ ವಿಧವಾಗಿ ಅವನೇ ರೋಗಿ ಅಂತ ಶಾಸ್ತ್ರ ಹೇಳುತ್ತೆ. ಆದ್ದರಿಂದ ಅದು ಅತಿಯಾದಾಗ ಎಲ್ಲ ರೋಗಗಳೇ ಬರ್ತಾ ಇರ್ತವೆ. ರೋಗ ನಿವಾರಣೆಗೆ ಎಂತಹ ದಿವ್ಯೌಷಧವನ್ನು ಪ್ರಯೋಗ ಮಾಡಿದರೂ ಫಲಕಾರಿಯಾಗಲಿಲ್ಲ. ಬಂಧು ಬಾಂಧವರು ಮತ್ತು ಗೆಳೆಯರ ಪ್ರಯತ್ನಗಳೆಲ್ಲವೂ ವ್ಯರ್ಥವಾಗಿ ಹೋದವು. ಸೂರ್ಯನು ಅಸ್ತಂಗತನಾಗುವಂತೆ ಆನಂದಮಯವಾಗಿದ್ದ ಸಂಸಾರವನ್ನು ದುಃಖೀಡು ಮಾಡಿ ವಿಚಿತ್ರ ವೀರ್ಯನು ಯಮಾಲಯವನ್ನು ಸೇರಿದನು. ಸತ್ಯವತಿ, ಭೀಷ್ಮ, ಅಂಬಾಲಿಕೆ ಮತ್ತು ಅಂಬಿಕೆಯರ ಶೋಕವನ್ನು ವರ್ಣಿಸಲು ಸಾಧ್ಯವೇ? ಒಬ್ಬರು ಮತ್ತೊಬ್ಬರಿಗೆ ಸಮಾಧಾನ ಹೇಳುವ ಸ್ಥಿತಿಯಲ್ಲಿರಲಿಲ್ಲ. ಧರ್ಮಜ್ಞನಾದ ಭೀಷ್ಮನೇ ಸತ್ಯವತಿಯ ಅನುಜ್ಞೆಯನ್ನು ಪಡೆದು ಋತ್ವಿಜರೊಡನೆ ಮತ್ತು ಕುರುಶ್ರೇಷ್ಠರೊಡನೆ ವಿಚಿತ್ರ ವೀರ್ಯನ ಉತ್ತರ ಕ್ರಿಯೆಗಳನ್ನು ನೆರವೇರಿಸಿದನು. ಮತ್ತು ಜನ್ಮೇಜಯ ಬಳಿಕ ಪುತ್ರಪ್ರಿಯಳಾದ ಸತ್ಯವತಿಯು ಪುತ್ರ ವಿಯೋಗದಿಂದ ಬಹಳ ದುಃಖಿತಳಾದಳು. ತಾಯಿಗೆ ಯಾವಾಗಲೂ ಮಕ್ಕಳ ವಿಯೋಗ ಸಾವನ್ನೋದು ತುಂಬಾ ಜಾಸ್ತಿನೇ ಎಮೋಷ್ನಲಾಗಿ ಫೀಲ್ ಆಗಿಬಿಡ್ತಾರೆ. ಆದರೂ ಧೈರ್ಯವನ್ನು ತಂದುಕೊಂಡು ತನ್ನ ಸೊಸೆಯರೊಡನೆ ಮಗನ ಅಪರ ಕ್ರಿಯೆಗಳನ್ನು ಮುಗಿಸಿ ಯಾವಾಗಲೂ ರೋದನ ಮಾಡುತ್ತಿದ್ದ ಅಂಬಿಕೆ ಅಂಬಾಲಿಕೆಯರನ್ನು ಮತ್ತು ಶಸ್ತ್ರಧಾರಿಗಳಲ್ಲಿ ಶ್ರೇಷ್ಠನಾದ ಭೀಷ್ಮನನ್ನು ನಾನಾ ವಿಧವಾದ ಸಾಂತ್ವವಚನಗಳಿಂದ ಸಮಾಧಾನಪಡಿಸಿದಳು. ಕುರುವಂಶದ ದೀಪವೇ ನಂದಿ ಹೋಯಿತಲ್ಲ ಎಂಬ ಚಿಂತೆಯು ಸತ್ಯವತಿಯನ್ನು ಹಗಲಿರಲು ಪೀಡಿಸುತ್ತಿತ್ತು. ವಂಶನೇ ಇಲ್ದಿರಾಗಬೇಕಲ್ಲ ಅಂತ. ಇಂತಹ ಆಪತ್ಕಾಲದಲ್ಲಿ ಪಿತೃವಂಶ, ಮಾತೃವಂಶ ಮತ್ತು ಧರ್ಮ ಇವೆಲ್ಲವನ್ನು ಸಂಪೂರ್ಣವಾಗಿ ವಿವೇಚಿಸಿ ಕಡೆಗೊಂದು ನಿರ್ಧಾರಕ್ಕೆ ಬಂದು ಸಮಾಧಾನವನ್ನು ಹೊಂದಿ ಭೀಷ್ಮನನ್ನು ಕರೆದು ಹೇಳಿದಳು. ಮಗು, ಧರ್ಮನಿತ್ಯನಾದ, ಯಶೋವಂತನಾದ, ಮಹಾಮಹಿಮನಾದ ಶಾಂತನುವಿಗೆ ಪಿಂಡ ಪ್ರದಾನ, ಕೀರ್ತಿ ಮತ್ತು ವಂಶದ ಬೆಳವಣಿಗೆ ಇವುಗಳೆಲ್ಲವೂ ಈಗ ನಿನ್ನನ್ನೇ ಅವಲಂಬಿಸಿವೆ. ಪುಣ್ಯಕರ್ಮಗಳಿಂದ ಸ್ವರ್ಗಪ್ರಾಪ್ತಿ ಎಂಬ ಫಲವು ಹೇಗೆ ನಿಶ್ಚಿತವೋ, ಸತ್ಯವ್ರತನಾದವನಿಗೆ ದೀರ್ಘಾಯುಷ್ಯವೂ ಹೇಗೆ ನಿಶ್ಚಿತವೋ ಹಾಗೆಯೇ ಧರ್ಮವು ನಿನ್ನಲ್ಲಿ ಸ್ಥಿರವಾಗಿ ನೆಲೆಸಿದೆ. ನೀನು ವೇದಾಂಗಗಳನ್ನು ತಿಳಿದವನಾಗಿರುವುದು ಮಾತ್ರವಲ್ಲದೆ ಧರ್ಮ ಸೂಕ್ಷ್ಮವನ್ನು ತಿಳಿದಿರುವೆ. ಧರ್ಮದ ವ್ಯವಸ್ಥೆ ಮಾಡುವುದರಲ್ಲಿಯೂ ಒಂದೊಂದು ಮನೆತನಕ್ಕೂ ಇರುವ ಪ್ರತ್ಯೇಕವಾದ ಆಚಾರ ವ್ಯವಹಾರಗಳ ವಿಷಯವಾಗಿಯೂ ಆಪತ್ಕಾಲದಲ್ಲಿ ಅನುಸರಿಸಬೇಕಾದ ಧರ್ಮಗಳ ವಿಷಯವಾಗಿಯೂ ನಿನಗಿರುವ ಜ್ಞಾನವು ಶುಕ್ರ ಬೃಹಸ್ಪತಿಗಳಿಗೆ ಇರುವ ಜ್ಞಾನಕ್ಕೆ ಸಮಾನವಾದದ್ದೆಂಬುದರಲ್ಲಿ ನನಗೆ ಸಂಶಯವೇ ಇಲ್ಲ.
ಎಲ್ಲ ಧರ್ಮಗಳು ನಾವು ನೋಡಬೇಕು. ಎಲ್ಲ ಸಾಮಾನ್ಯ ಧರ್ಮಗಳು ಆಪತ್ಕಾಲದಲ್ಲಿ ಎಲ್ಲ ಚೇಂಜ್ ಆಗುತ್ತೆ. ಸಾಮಾನ್ಯ ಧರ್ಮ ಅಹಿಂಸೋ ಪರಮೋ ಧರ್ಮ ಅಂದ್ಬಿಟ್ಟು, ಆಪತ್ಕಾಲ ಧರ್ಮ ಪ್ರಾಣ ಹೋಗ್ತಿದ್ದಾಗ ಪ್ರಾಣ ರಕ್ಷಣೆ ಸಲುವಾಗಿ ಪಂಚ ಬಖಾನಕ್ಷ ಅಂತ ಐದು ಪ್ರಕಾರದ ಪ್ರಾಣಿಗಳು, 5 ಉಗುರಿರುವಂಥ ಪ್ರಾಣಿಗಳನ್ನು ತಿಂದು ನಮ್ಮ ಪ್ರಾಣ ರಕ್ಷಣೆ ಮಾಡ್ಕೋಬೋದು ಅಂದ್ಬಿಟ್ಟು. ಅದಕ್ಕೆ ಆಪತ್ಕಾಲ ಧರ್ಮಗಳು ಸಾಮಾನ್ಯ ಧರ್ಮಕ್ಕಿಂತ ಎಷ್ಟು ಪವರ್ಫುಲ್ ಆಗಿರ್ತವೆ, ಅಪವಾದ ಅಂತಾರೆ ಅದು. ಭೀಷ್ಮನಿಗೂ ವಿಚಿತ್ರ ವೀರ್ಯನ ಸಾವಿನ ದುಃಖವು ಅತಿಯಾಗುವುದರಿಂದ ತಾಯಿಯ ಮಾಡಿದ ಮಾತುಗಳನ್ನು ಕೇಳುತ್ತಾ ಮೌನದಿಂದ ಕುಳಿತಿದ್ದನು. ಸತ್ಯವತಿ ಮುಂದುವರೆದು ಹೇಳಿದಳು, ಇಬ್ಬರು ಮಕ್ಕಳಲ್ಲಿ ಒಬ್ಬನು ಮದುವೆಯಾಗದೆಯೇ ಸ್ವರ್ಗವನ್ನೈದಿದನು. ಮತ್ತೊಬ್ಬನು ಮದುವೆಯಾಗಿ ಇನ್ನೂ ಯೌವನಾವಸ್ಥೆಯಲ್ಲಿರುವಾಗಲೇ ನಮ್ಮನ್ನು ಅಗಲಿದನು. ಅವನ ಮೇಲೆ ನೀನಿಟ್ಟಿದ್ದ ಪ್ರೀತಿಯು ಅಸಾಧಾರಣವಾದದ್ದು. ಭೀಷ್ಮನಿಗೆ ತುಂಬ ಪ್ರೀತಿ ಇರುತ್ತೆ ತಮ್ಮಂದಿರಂದರೆ. 2 ನಿಮಿಷಗಳು ಮೌನವಾಗಿ ಕುಳಿತುಬಿಟ್ಟಳು. ಮುಂದಕ್ಕೆ ಮಾತೇ ಹೊರಡಲಿಲ್ಲ. ಭೀಷ್ಮನ ಕಣ್ಣುಗಳಿಂದ ಅಶ್ರುಬಿಂದುಗಳು ಉದುರುತ್ತಿದ್ದವು. ಕಣ್ಣೀರೊರೆಸಿಕೊಂಡು ಸತ್ಯವತಿ ಹೇಳಿದಳು, ನನ್ನ ದೌರ್ಭಾಗ್ಯವನ್ನು ಏನೆಂದು ಹೇಳಲಿ? ವಿಚಿತ್ರ ವೀರ್ಯನ ಹೆಂಡತಿಯರು ನವತಾರುಣ್ಯವನ್ನು ನೋಡುತ್ತಿದ್ದಂತೆ ನನ್ನ ಹೃದಯದಲ್ಲಿ ದುಃಖವು ಮತ್ತಷ್ಟು ಹೆಚ್ಚುವುದು. ಆದರೆ ವ್ಯರ್ಥವಾಗುವ ಇವರ ತಾರುಣ್ಯದ ವಿಷಯವಾಗಿ ನಾನು ಯೋಚಿಸುತ್ತಿಲ್ಲ. ಇವರು ಪುತ್ರಪ್ರಾಪ್ತಿಗಾಗಿ ಹಾತೊರೆಯುತ್ತಿದ್ದಾರೆ. ನಮ್ಮ ಕುಲದ ಅಭಿವೃದ್ಧಿಗಾಗಿ ಇವರಿಗೆ ಪುತ್ರ ಪ್ರಾಪ್ತಿಯಾಗುವುದರ ಅವಶ್ಯಕತೆ ಇದೆ ಅಲ್ಲವೇ? ನಮ್ಮ ಕುಲವು ವಿನಾಶವಾಗದಿರಲು ನಿನ್ನ ಮೂಲಕ ಇವರಲ್ಲಿ ಮೊಮ್ಮಕ್ಕಳನ್ನು ಕಾಣುವ ಅಭಿಲಾಷೆಯಿಂದಿರುವೆನು. ಇಷ್ಟು ಮಾತ್ರವಲ್ಲದೆ ರಾಜ್ಯ ಸಿಂಹಾಸನದಲ್ಲಿ ಕುಳಿತು ಭಾರತ ದೇಶವನ್ನು ಧರ್ಮದಿಂದ ಪಾಲಿಸುವ ಹೊಣೆಯೂ ನಿನ್ನದೇ ಆಗಿರುವುದು. ಮುಂದೆ ಕನ್ಯೆಯೊಬ್ಬಳನ್ನು ವಿವಾಹ ಮಾಡಿಕೊಳ್ಳುವುದು ನಿನ್ನ ಕರ್ತವ್ಯವಾಗಿದೆ. ಆಪತ್ಕಾಲಕ್ಕೆ ಉಳಿದಿರುವ ಧರ್ಮವಿದೊಂದೇ ಎಂದು ನಿಶ್ಚಯ ಮಾಡಿ ಹೇಳುತ್ತಿದ್ದೇನೆ. ನೀನು ಹಾಗೆ ಮಾಡಿದ್ದರೆ ಭರತವಂಶದ ಪೂರ್ವಜರು ವಂಶ ವಿನಾಶದಿಂದ ಪಿಂಡೋದಕ ಆದಿಗಳನ್ನು ನೀಡುವವರಿಲ್ಲದೆ ನರಕದಲ್ಲಿ ಬೀಳುವರು. ಇದಕ್ಕೆ ನೀನು ಕಾರಣನಾಗಬೇಡ ಮಗು ಅಂತ ಈ ಥರ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡಿ ಹೇಳ್ತಾರೆ. ಸತ್ಯವತಿ ಅಭಿಪ್ರಾಯವನ್ನೇ ಸುಹೃದರು ಅನುಮೋದಿಸಿದರು. ಸುಹೃದರು ಮತ್ತು ಸತ್ಯವತಿಯ ಮಾತುಗಳನ್ನು ಕೇಳಿ ಧರ್ಮಜ್ಞನಾದ ಭೀಷ್ಮನು ಗಂಭೀರವಾದ ಮತ್ತು ಅಸ್ಖಲಿತವಾದ ವಾಣಿಯಿಂದ ಧರ್ಮಸಮ್ಮತವೆನಿಸಿದ ರೀತಿಯಲ್ಲೇ ತಾಯಿಗೆ ಉತ್ತರಿಸಿದನು. ತಾಯೇ, ನೀನು ಹೇಳುವ ವಿಷಯವು ನಿಶ್ಚಯವಾಗಿಯೂ ಆಪತ್ಕಾಲದಲ್ಲಿ ಅನುಸರಿಸಬೇಕಾದ ಧರ್ಮವೆಂಬುದರಲ್ಲಿ ಸಂಶಯವಿಲ್ಲ. ಆದರೆ ರಾಜ್ಯವಾಳುವ ಸಲುವಾಗಿ ನಾನು ಅಭಿಷಿಕ್ತನಾಗುವುದಿಲ್ಲ, ಮದುವೆಯಾಗುವುದಿಲ್ಲ, ಸ್ತ್ರೀ ಸಂಘವನ್ನು ಮಾಡುವುದಿಲ್ಲ. ನಿನ್ನ ಮಕ್ಕಳ ಸಲುವಾಗಿ ನಾನು ಹಿಂದೆ ಮಾಡಿದ ಆ ಪ್ರತಿಜ್ಞೆಯು ನಿನಗೆ ತಿಳಿದೇ ಇದೆ. ನಿನ್ನ ಸಂಬಂಧವಾದ ಕನ್ಯಾಶುಲ್ಕಕ್ಕಾಗಿ ನನ್ನ ಜೀವಮಾನವನ್ನೇ ಬ್ರಹ್ಮಚರ್ಯೆಯಲ್ಲಿ ಕಳೆಯುವನೆಂದು ಅಂದಿನ ಮಹಾಸಭೆಯಲ್ಲಿ ಪ್ರತಿಜ್ಞೆ ಮಾಡಿರುವನಲ್ಲವೇ? ತಾಯೇ, ಈಗಲೂ ಮತ್ತೊಮ್ಮೆ ಪ್ರತಿಜ್ಞೆ ಮಾಡುತ್ತೇನೆ. ತ್ರಿಲೋಕಗಳನ್ನು ತ್ಯಜಿಸಿ ಏನು, ದೇವತೆಗಳ ಸಾಮ್ರಾಜ್ಯವನ್ನು ಪರಿತ್ಯಜಿಸಿ ಏನು, ಇದಕ್ಕಿಂತಲೂ ಹೆಚ್ಚೆನಿಸಿದ ಸ್ಥಾನವನ್ನು ತ್ಯಾಗ ಮಾಡಿ ಏನು, ಆದರೆ ಸತ್ಯಚ್ಯುತನೆಂದಿಗೂ ಆಗಲಾರೆನು. ಸತ್ಯನ ಮಾತ್ರ ನಾನು ಬಿಡೋದಕ್ಕಾಗೋದಿಲ್ಲ, ಸತ್ಯವ್ರತವಾಗಿರಬೇಕು ಅಂದು. ತಾಯಿ, ಭೂಮಿಯು ತನಗೆ ಸ್ವಭಾವಜನ್ಯವಾದ ವಾಸನೆಯನ್ನೇ ಪರಿತ್ಯಜಿಸಬಹುದು, ನೀರು ರಸಭಾವವನ್ನೇ ತ್ಯಜಿಸಬಹುದು, ತೇಜಸ್ಸು ರೂಪವನ್ನೇ ವಿಸರ್ಜಿಸಬಹುದು. ಇವೆಲ್ಲ ಹೋಗೋದಿಲ್ಲ, ಅವು ಸ್ವಭಾವಗಳು ಬಿಡೋದಿಲ್ಲ. ಒಂದು ವೇಳೆ ಅವುಗಳನ್ನು ಸ್ವಭಾವ ಬಿಟ್ಟರೂ ಕೂಡ ವಾಯುವು ಸ್ಪರ್ಶಗುಣವನ್ನಾದರೂ ಬಿಡಬಹುದು, ಸೂರ್ಯನು ತನ್ನ ಪ್ರಭೆಯನ್ನಾದರೂ ವಿಸರ್ಜಿಸಬಹುದು, ಅಗ್ನಿಯು ಸುಡುವಿಕೆಯನ್ನಾದರೂ ಪರಿತ್ಯಜಿಸಬಹುದು, ಆಕಾಶವು ಶಬ್ದೋತ್ಪತ್ತಿಯು ಶಕ್ತಿಯನ್ನಾದರೂ ಕಳೆದುಕೊಳ್ಳಬಹುದು, ಚಂದ್ರನು ಶೀತರಶ್ಮಿಯೇ ಆಗದಿರಬಹುದು, ತ್ರೈಲೋಕಾಧಿಪತಿಯಾದ ಇಂದ್ರನು ಬಲಹೀನನಾದರೂ ಆಗಬಹುದು, ಯಮಧರ್ಮನು ನ್ಯಾಯ ನಿರ್ಣಯದಲ್ಲಿ ಪಕ್ಷಪಾತವನ್ನಾದರೂ ಮಾಡಬಹುದು. ಆದರೆ ಭೀಷ್ಮನು ಮಾತ್ರ ಸತ್ಯಚ್ಯುತನಾಗಲಾರೆನು ಅಂತ ಫುಲ್ ಸ್ಟ್ರಾಂಗಾಗಿ ಹೇಳ್ಬಿಡ್ತಾನೆ. ನಾನಂತೂ ನನ್ನ ಸತ್ಯವ್ರತವನ್ನು ನಾನು ಭಂಗ ಮಾಡೋದಕ್ಕಾಗೋದಿಲ್ಲ ಅಂತ. ತೇಜಸ್ಸನ್ನೇ ಐಶ್ವರ್ಯವನ್ನಾಗಿ ಹೊಂದಿದ್ದ ಪುತ್ರನ ಮುಖಾರವಿಂದದಿಂದ ಬಂದ ಮಾತುಗಳನ್ನು ಕೇಳಿದ ಸತ್ಯವತಿಗೆ ಭೀಷ್ಮನನ್ನು ತನ್ನ ಮಾತಿಗೊಪ್ಪಿಸುವ ಆಸೆ ಉಳಿಯಲಿಲ್ಲ. ಆದರೂ ಪುನಃ ಹೇಳಿದಳು, ಸತ್ಯ ಪರಾಕ್ರಮನೇ, ಸತ್ಯದಲ್ಲಿ ನಿನಗಿರುವ ಸ್ಥಿರತೆಯನ್ನು ನಾನು ಅರಿತಿರುವೆನು. ನೀನು ಸತ್ಯ ಧರ್ಮಗಳ ಮೂರ್ತಿಯಾಗಿರುವೆ. ನೀನು ಇಚ್ಛಿಸಿದರೆ ನಿನ್ನ ಶಕ್ತಿಯಿಂದ ಪ್ರತ್ಯೇಕವಾದ ಸ್ವರ್ಗ, ಮರ್ತ್ಯ, ಪಾತಾಳ ಲೋಕಗಳನ್ನು
ಸೃಷ್ಟಿಸಲು ಸಮರ್ಥನಾಗಿರುವೆ. ನನ್ನ ಸಲುವಾಗಿ ನೀನು ಮಾಡಿರೋ ಪ್ರತಿಜ್ಞೆಯು ನನ್ನ ಸ್ಮರಣೆಯಲ್ಲಿದೆ. ಆದರೂ ಇದು ನಮಗೆ ಆಪತ್ಕಾಲವೆಂಬುದನ್ನು ನೀನು ಯೋಚಿಸಬೇಕಲ್ಲವ. ಆಪತ್ಕಾಲದಲ್ಲಿ ಅನುಸರಿಸಬೇಕಾದ ಧರ್ಮವೇನೆಂಬುದು ಪರಿಶೀಲಿಸಿ ಪಿತಾಮಹರು ಹೊತ್ತಿದ್ದ ಈ ರಾಜ್ಯಭಾರವನ್ನು ನೀನು ಹೊರಲೇಬೇಕು. ನಮ್ಮ ಪೂರ್ವಜರ ಹಿತಚಿಂತನೆಗಾಗಿ ಮತ್ತು ರಾಜ್ಯದ ಕ್ಷೇಮಕ್ಕಾಗಿ ನೀನಿಂದು ಈ ಕಾರ್ಯವನ್ನು ಮಾಡಬೇಕಾಗಿದೆ. ಪರಂತಪನೇ, ನಮ್ಮ ವಂಶವು ವಿನಾಶವಾಗದಂತೆ, ಧರ್ಮದ ಅವಹೇಳನವೂ ಆಗದಂತೆ ಮತ್ತು ನಮ್ಮ ಪ್ರಜೆಗಳು ಮತ್ತು ಸುಹೃದರು ಸಂತೋಷಿಸುವಂತೆ ಮಾಡುವುದು ನಿನ್ನ ಕರ್ತವ್ಯವಾಗಿದೆ. ರಾಜಮಾತೆಯೇ, ಆಪತ್ತೊದಗಿದುದರಿಂದ ಭ್ರಾಂತಳಾಗಬೇಡಮ್ಮ. ಆಪತ್ಕಾಲದಲ್ಲಿ ಅನುಸರಿಸಬೇಕಾದ ಧರ್ಮಗಳೇನೆಂಬುದನ್ನು ತಿಳಿದು ನೋಡು ತಾಯೇ. ಅಧರ್ಮ ಬೋಧನೆಯಿಂದ ನಮ್ಮೆಲ್ಲರನ್ನು ವಿನಾಶ ಮಾಡಬೇಡ. ಎಂತಹ ಆಪತ್ಕಾಲದಲ್ಲಿಯಾದರೂ ಸತ್ಯವಾಕ್ಯಕ್ಕೆ ತಪ್ಪಿ ನಡೆಯಬಹುದೆಂಬ ವಚನವು ನಮ್ಮ ಗ್ರಂಥಗಳಲ್ಲಿ ಎಲ್ಲಿಯೂ ಕಾಣಸಿಗದು. ಕ್ಷತ್ರಿಯನು ಸತ್ಯದಿಂದ ಚ್ಯುತನಾಗುವುದನ್ನು ಶಾಸ್ತ್ರಗಳೆಂದಿಗೂ ಪ್ರಶಂಸಿಸುವುದಿಲ್ಲ. ಆಪತ್ಕಾಲದಲ್ಲಿಯೂ ಸತ್ಯಚ್ಯುತನಾಗಕೂಡದೆಂದೇ ಸ್ಪಷ್ಟವಾಗಿ ಹೇಳುತ್ತವೆ. ಆದರೆ ವಂಶವಿನಾಶವೆಂಬ ಇಂತಹ ಆಪತ್ಕಾಲದಲ್ಲಿ ಶಾಂತನುವಿನ ವಂಶದ ಉದ್ಧಾರಕ್ಕಾಗಿ ಹಿಂದೆ ಪರಮಧಾರ್ಮಿಕರಾದ ಕ್ಷತ್ರಿಯರು ಅನುಸರಿಸುತ್ತಿದ್ದ ರೀತಿ ನೀತಿಗಳನ್ನು ಹೇಳುವೆನು. ಅನಂತರ ಆಪದ್ಧರ್ಮವನ್ನು ಕೂಲಂಕುಷವಾಗಿ ತಿಳಿದ ಪುರೋಹಿತರೊಡನೆ ಸಮಾಲೋಚಿಸಿ ಲೋಕವ್ಯವಹಾರಕ್ಕೆ ವಿರೋಧವೆನಿಸಿದ ರೀತಿಯಲ್ಲಿ ಕಾರ್ಯ ಮಾಡುವುದು ಯುಕ್ತವೆನಿಸುವುದು. ಆದ್ದರಿಂದ ಇವಾಗ ತಿರಸ್ಕಾರ ಮಾಡಿಬಿಡ್ತಾನೆ. ಮತ್ತು ದೀರ್ಘ ತಮಸ್ಸನ ಒಂದು ವೃತ್ತಾಂತ ಬರುತ್ತೆ. ಈಗ ಜನಮೇಜಯ ರಾಜ್ಯಭಾರವನ್ನು ವಹಿಸಿಕೊಳ್ಳುವಂತೆ ಬಾರಿಗೂ ಪ್ರಿಯೋಕ್ತಿಗಳಿಂದ ಹೇಳುತ್ತಿದ್ದ ಪುತ್ರಪ್ರಿಯಳಾದ ತನ್ನ ಮಗನ ಪತ್ನಿಯರಲ್ಲಿ ಮಕ್ಕಳನ್ನು ಪಡೆಯಬೇಕೆಂಬ ಒಂದೇ ಒಂದು ಆಶಯದಿಂದ ಧರ್ಮವಿಹಿತವಲ್ಲದ ಮಾತುಗಳನ್ನಾಡುತ್ತಿದ್ದ ಸತ್ಯವತಿಗೆ ಭೀಷ್ಮನು ಪುನಃ ಹೇಳತೊಡಗಿದನು. ಇನ್ನೂ ನೀತಿಶಾಸ್ತ್ರಗಳೆಲ್ಲ ಹೇಳ್ತಾ ಇದೆ. ಮಾತೆಯೇ, ಭಗವಾನ್ ಪರಶುರಾಮನ ಇತಿಹಾಸವನ್ನು ನೀನು ಕೇಳಿರಬಹುದು. ಕಾರ್ತ್ಯವೀರ್ಯನು ಪರಶುರಾಮನ ತಂದೆಯನ್ನು ಸಂಹರಿಸಿದನು. ಕಾರ್ತ್ಯವೀರ್ಯ ಅಂತ ಒಬ್ಬ ರಾಜ ಇರ್ತಾನೆ. ಆ ತಂದೆಯನ್ನು ಯಾವುದೋ ಒಂದು ವಿವಾದಕ್ಕೆ ಬಂದು ಒಂದು ಹಸು ಇರುತ್ತೆ ಅವ್ರ ಹತ್ರ. ಆ ಹಸುವನ್ನು ಕದ್ಕೊಂಡು ಹೋಗಿದ್ದಕ್ಕೆ ಹೋಗ್ಬಿಟ್ಟು ಫಸ್ಟು ಪರಶುರಾಮ ಅವರನ್ನೆಲ್ಲ ಕೊಂದು ಆ ಹಸುನ ವಾಪಸ್ ತೊಗೊಂಬಂದಿರ್ತಾನೆ. ಕಾರ್ತ್ಯವೀರ್ಯನೆಲ್ಲ ಕೊಂದುಬಿಟ್ಟು ಮತ್ತು ಅದನ್ನು ದೊಡ್ಡ ಸ್ಟೋರಿ. ಮತ್ತು ಅವರು ನಮ್ಮ ತಂದೆಯನ್ನು ಸಾಯಿಸಿದ್ದಾರೆ ಅಂದ್ಬಿಟ್ಟು ವೀರ್ಯಾರ್ಜುನ ಮಕ್ಕಳು ಬಂದು ಮತ್ತು ಅವರು ಪರಶುರಾಮನ ತಂದೆಯನ್ನು ಕೂಡ ಕೊಂದುಬಿಟ್ಟಿರ್ತಾರೆ. ಆ ಸ್ಟೋರಿಯೆಲ್ಲ ಬರುತ್ತೆ. ಈಗ ನಿರಪರಾಧಿಯಾದ ತನ್ನ ತಂದೆಯನ್ನು ರಾಜನು ಕೊಂದಿದನು. ಸಹಿಸಿಕೊಳ್ಳಲು ಪರಶುರಾಮನಿಗೆ ಸಾಧ್ಯವಾಗಲಿಲ್ಲ. ಅತಿ ಕ್ರುದ್ಧನಾದ ಪರಶುರಾಮನು ಹೈಹಯರ ಅಧಿಪತಿಯಾದ ಕಾರ್ತ್ಯ ವೀರ್ಯಾರ್ಜುನನ ಬಳಿಗೆ ಹೋಗಿ ಅವನ 1,000 ತೋಳುಗಳನ್ನು ಕತ್ತರಿಸಿದನಲ್ಲದೆ ಯುದ್ಧದಲ್ಲಿ ಅವನನ್ನು ಸಂಹರಿಸಿ ಅತಿ ದುಷ್ಕರವಾದ ಕಾರ್ಯವನ್ನು ಮಾಡಿದನು. ಅಷ್ಟರಿಂದಲೇ ಅವನ ಕೋಪವು ಶಾಂತವಾಗಲಿಲ್ಲ. ಆ ಯುದ್ಧದಲ್ಲಿ ಅವರೆಲ್ಲ ಸತ್ತಿರೋ ರಕ್ತ ಬಂದು ಈಗ ಕುರುಕ್ಷೇತ್ರದಲ್ಲಿ ಏನಿದೆಯೋ ಆ ಕುರುಕ್ಷೇತ್ರದಲ್ಲಿ ಎಲ್ಲ ಕೆರೆಗಳೆಲ್ಲ ಇದೆಯಲ್ಲ ಅವೆಲ್ಲ ರಕ್ತದಿಂದ ತುಂಬೋಗಿತ್ತಂತೆ. ಅಷ್ಟು ಭಯಂಕರವಾಗಿ ಯುದ್ಧ ನಡೆದಿರುತ್ತೆ. ಅಷ್ಟರಿಂದಲೇ ಅವನ ಕೋಪವು ಶಾಂತವಾಗಲಿಲ್ಲ. ರಥದ ಮೇಲೆ ಕುಳಿತ ಪ್ರಪಂಚದಲ್ಲಿದ್ದ ದುಷ್ಟ ಕ್ಷತ್ರಿಯರೆಲ್ಲರನ್ನೂ ಧ್ವಂಸ ಮಾಡಲು ಹೊರಟು ಬಿಟ್ಟನು. 24 ಸತಿ ಅವರ ತಾಯಿ ಕೂಗಿರ್ತಾಳೆ ಪರಶುರಾಮ ಅಂತ. 24 ಸತಿ ಕೂಗಿರೋದು ಸೂಚನೆ ತಗೊಂಡು 24 ಸತಿ ದಂಡಯಾತ್ರೆ ಮಾಡಿ ಎಲ್ಲ ಕ್ಷತ್ರಿಯನ್ನು ಸಾಯಿಸಿಬಿಟ್ಟಿರ್ತಾನೆ ಪರಶುರಾಮ. ಮತ್ತು ತನ್ನ ಧನುಸ್ಸಿನಿಂದ ಮಹಾಸ್ತ್ರಗಳನ್ನು ಬಿಡುತ್ತಾ ಕ್ಷತ್ರಿಯ ಕುಲವನ್ನೇ ಸಂಪೂರ್ಣವಾಗಿ ದಹಿಸಿಬಿಟ್ಟನು. 21 ಬಾರಿ ಭೂಪ್ರದಕ್ಷಿಣೆ ಮಾಡಿ ಒಬ್ಬ ಕ್ಷತ್ರಿಯನನ್ನೂ ಬಿಡದೆ ಧ್ವಂಸ ಮಾಡಿ ಪ್ರಪಂಚವನ್ನು ಕ್ಷತ್ರಿಯರಹಿತವನ್ನಾಗಿ ಮಾಡಿಬಿಟ್ಟನು. ಆದರೆ ಪರಶುರಾಮನು ಕ್ಷತ್ರಿಯ ಯೋಧರನ್ನು ಸಂಹರಿಸಿದನೇ ಹೊರತು ಕ್ಷತ್ರಿಯ ಸ್ತ್ರೀಯರನ್ನು ಸಂಹರಿಸಲಿಲ್ಲ. ಪತಿ ಪುತ್ರ ವಿಹೀನೆಯರಾದ ಕ್ಷತ್ರಿಯ ರಮಣೀಯರು ಆಪದ್ಧರ್ಮವನ್ನು ಅನುಸರಿಸಿ ತಮ್ಮ ವಂಶಗಳ ವೃದ್ಧಿಗಾಗಿ
ವೇದಾಂಗ ಪಾರಂಗತರಾದ ಬ್ರಾಹ್ಮಣರ ಮೂಲಕ ಮಕ್ಕಳನ್ನು ಪಡೆದರೆಂದು ನಾವು ಕೇಳಿದ್ದೇವೆ. ಆಪತ್ಕಾಲದಲ್ಲಿ ಆಚರಿಸುವ ಧರ್ಮವಿದು. ಇದು ನೀತಿಶಾಸ್ತ್ರ. ಆಪತ್ಕಾಲದಲ್ಲಿ ಯಾರು ವಂಶವೃದ್ಧಿಗೆ ಯಾರು ಇಲ್ಲ ಅಂದರೆ ಶ್ರೇಷ್ಠವಾದಂಥ ಜೀವನ್ಮುಕ್ತ ಪುರುಷನಂಥ ಬ್ರಾಹ್ಮಣನಿಂದ ಸಂತಾನವನ್ನು ಹೊಂದಬಹುದು ಅಂತ. ಅಂತಹ ಸಂದರ್ಭಗಳಲ್ಲಿ ಪುರುಷನಿಗಾಗಲಿ ಸ್ತ್ರೀಗಾಗಲಿ ಕಾಮವಾಸನೆ ಇರುವುದಿಲ್ಲ. ಅನುಸರಿಸಬೇಕಾದ ನೀತಿ ನಿಯಮಗಳು ಬಹಳ ಕಠಿಣವಾಗಿ ಇರುತ್ತವೆ. ಹೀಗೆ ಹುಟ್ಟಿದ ಮಕ್ಕಳು ಆ ಸ್ತ್ರೀಯನ್ನು ವಿದ್ಯುಕ್ತವಾಗಿ ಮದುವೆಯಾಗಿದ್ದವನ ಮಕ್ಕಳೆಂದೇ ಶ್ರುತಿಗಳು ಸಾರುತ್ತವೆ. ಆ ಥರ ಮಕ್ಕಳನ್ನು ಹೊಂದಿದ್ರೂ ಕೂಡ ಅವರು ಪತಿ ಯಾರಿರ್ತಾನೋ ಆ ಪತಿನೇ ಅವರ ತಂದೆ ಅಂತ ಧರ್ಮಶಾಸ್ತ್ರಗಳು ಕೂಡ ಒಪ್ಪುತ್ತವೆ. ಪರಶುರಾಮನು ಕ್ಷತ್ರಿಯ ಕುಲವನ್ನು ವಿನಾಶ ಮಾಡಿದ ನಂತರವೂ ಆಪದ್ಧರ್ಮವೆನಿಸಿದ ಧರ್ಮಶಾಸ್ತ್ರೋಕ್ತವಾದ ನೀತಿಯನ್ನು ಅನುಸರಿಸಿ ಕ್ಷತ್ರಿಯ ಕುಲವು ಬೆಳೆಯಿತು. ಈ ಥರ ಧರ್ಮದ ಮಾರ್ಗಗಳಿದ್ದಾವೆ ಅಂತ. ಸತ್ಯವತಿಯು ಆಲೋಚಿಸುತ್ತಾ ಕುಳಿತಿದ್ದಳು. ಇನ್ನೂ ಯಾವ ನಿರ್ಧಾರಕ್ಕೂ ಬಂದಂತೆ ಕಾಣಲಿಲ್ಲ. ಭೀಷ್ಮನು ಪುನಃ ಹೇಳಿದನು, ಇದೇ ರೀತಿಯಲ್ಲಿರುವ ಮತ್ತೊಂದು ಇತಿಹಾಸವನ್ನು ಹೇಳುವನು ಕೇಳಮ್ಮ. ಹಿಂದೆ ಉತತ್ಯನೆಂಬ ಹೆಸರಿನಿಂದ ವಿಖ್ಯಾತನಾದ ಮಹರ್ಷಿಯೊಬ್ಬನಿದ್ದನು. ಅವನಿಗೆ ಮಮತಾ ಎಂಬ ಮಡದಿ ಇದ್ದಳು. ಅವಳನ್ನು ಮಹರ್ಷಿಯು ಬಹಳವಾಗಿ ಪ್ರೀತಿಸುತ್ತಿದ್ದನು. ಒಂದು ದಿನ ಉತ್ತತ್ಯನ ಕಿರಿಯ ತಮ್ಮನಾದ ದೇವಗುರುವಾದ ಬೃಹಸ್ಪತಿಯು ಕಾಮಪೀಡಿತನಾಗಿ ಮಮತೆಯ ಬಳಿಗೆ ಹೋದನು. ದೇವಗುರುವಿನ ಮನಸ್ಸಿನ ಇಂಗಿತವನ್ನು ತಿಳಿದ ಮಮತೆಯು ಹೇಳಿದಳು, ಮಹರ್ಷಿಯೇ, ನಿಮ್ಮಣ್ಣನ ಸಂಪರ್ಕದಿಂದ ಗರ್ಭಧರಿಸಿರುವ ನಾನು ನಿನ್ನೊಡನೆ ರಮಿಸಲು ಅಪಾತ್ರಳು. ನನ್ನ ಹೊಟ್ಟೆಯಲ್ಲಿರೋ ಮಗು ಈಗಾಗಲೇ ವೇದಾಂತಗಳನ್ನು ಅಧ್ಯಯನ ಮಾಡಿದೆ. ಮೇಲಾಗಿ ನಿನ್ನ ರೇತಸ್ಸು ಅಮೋಘವಾದದ್ದು. 2 ಅಮೋಘ ಶಕ್ತಿಗಳನ್ನು ಧರಿಸಲು ನನ್ನ ಗರ್ಭಕೋಶವು ಸಮರ್ಥವಾಗಿಲ್ಲ. ಆದ್ದರಿಂದ ಈ ಸಮಯದಲ್ಲಿ ನನ್ನೊಡನೆ ರಮಿಸುವ ಇಚ್ಛೆಯನ್ನು ತೊರೆಯುವುದು ಯೋಗ್ಯವಾಗಿದೆ. ಪ್ರಕೃತಿಗೆ ವಶರಾಗಿ ಕೆಲವೊಮ್ಮೆ ಮಹಾತ್ಮರು ಧರ್ಮವಲ್ಲದ ರೀತಿಯಲ್ಲಿ ನಡೆದುಕೊಳ್ಳುವಂತೆ ತೋರುವುದು. ಆದರೆ ಅದರ ಪರಿಣಾಮಗಳು ಯಾವಾಗಲೂ ಜಗನ್ಮಂಗಳಕಾರಕವಾಗಿಯೇ ಆಗುವವು. ಸಾಮಾನ್ಯರಿಗೆ ಇದು ಅನುಕರಣೀಯ ಯೋಗ್ಯವಲ್ಲವೆಂದು ಶಾಸ್ತ್ರಗಳು ಖಂಡಿತವಾಗಿ ಹೇಳುವವು. ಟೀಕಾಕಾರರು ಇದು ಮಾಡಿದ್ದಾರೆ. ಅದು ಒಂದು ಜೀವನ್ಮುಕ್ತ ಪುರುಷರಿಗೆ ಅಂಥದ್ದು ಸಾಧ್ಯ. ಪರಾಶರ ಋಷಿಗೆ ಅಲ್ಲಮ್ಮ ಪ್ರಭುವಿಂದ ಕೂಡ ಒಂದು ಸಂತಾನ ಆಗಿದೆ ಅಂತ ಚರಿತ್ರೆಯಲ್ಲಿ ಬರುತ್ತೆ. ಆ ಥರ ಅಂಥ ಜೀವನ್ಮುಕ್ತ ಪುರುಷರಿಂದ ಅವ್ರಿಗೆ ಆ ಶಕ್ತಿ ಇರುತ್ತೆ. ಅಷ್ಟೇ ಹೊರತು ಅದನ್ನೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬಾರ್ದು ಅಂತ. ಮತ್ತು ದೇವಗುರುವಾದ ಬೃಹಸ್ಪತಿಯು ಸಾಮಾನ್ಯನೆಲ್ಲ, ಮಹಾಮಹಿಮನು, ಅಘಟಿತ ಘಟನೆಯಲ್ಲಿಯೂ ಸಮರ್ಥನು, ಧರ್ಮ ಸೂಕ್ಷ್ಮವನ್ನು ತಿಳಿದವನು. ಆದರೂ ತನ್ನ ತಾತ್ಕಾಲಿಕವಾದ ಕಾಮೇಚ್ಛೆಯನ್ನು ತಡೆಯಲು ಸಮರ್ಥನಾಗಲಿಲ್ಲ. ಮಮತೆಯ ಮಾತುಗಳನ್ನು ಲೆಕ್ಕಿಸಲಿಲ್ಲ. ಕಾಮೇಚ್ಛೆ ಇಲ್ಲದವಳೊಡನೆ ರಮಿಸಕೂಡದೆಂಬ ಸ್ಮೃತಿವಾಕ್ಯವನ್ನು ಪರಿಗಣಿಸಲಿಲ್ಲ. ಕಾಮಬಾಣದ ಲಕ್ಷ್ಯಕ್ಕೆ ಸಿಕ್ಕಿ ಲೋಕ ಮರ್ಯಾದೆ ಧರ್ಮ ಮರ್ಯಾದೆಗಳೆಲ್ಲವನ್ನೂ ತೊರೆದು ಮಮತೆಯೊಡನೆ ರಮಿಸಲು ಹೋದನು. ಕಡೆಯಲ್ಲಿ ಬೃಹಸ್ಪತಿಯು ಶುಕ್ರೋತ್ಸರ್ಜನ ಮಾಡುವುದರಲ್ಲದ್ದಾಗಿ ಆ ಕಾರ್ಯವನ್ನೆಸಗುತ್ತಿರುವುದನ್ನು ತಿಳಿದು ಗರ್ಭದಲ್ಲಿದ್ದ ಶಿಶು ಮಾತನಾಡಿತು. ತಂದೆಯೇ, ಕಾಮಕೇಳಿಯನ್ನು ನಿಲ್ಲಿಸು. ಶುಕ್ರೋತ್ಸರ್ಜನವನ್ನು ಮಾಡಬೇಡ. ಇಲ್ಲಿ ಇಬ್ಬರಿಗೆ ಸ್ಥಳವಿಲ್ಲ. ನಾನು ಮೊದಲು ಇಲ್ಲಿ ಸ್ನಾನ ಮಾಡಿಕೊಂಡಿರುವೆನು. ನಿನ್ನ ರೇತಸ್ಸು ಅತ್ಯಂತ ಅಮೋಘವಾದದ್ದು. ಆದ್ದರಿಂದ ಮೊದಲೇ ಇಲ್ಲಿರುವ ನನ್ನನ್ನು ಪೀಡಿಸುವುದು ನಿನಗೆ ಸರ್ವತಾಯುಕ್ತವಲ್ಲ. ಶುಕ್ರೋತ್ಸರ್ಜನದಿಂದ ಕಾಮೇಚ್ಛೆಯು ಪೂರ್ಣವಾಗುವುದೆಂದು ಹೇಳುವರು. ಗರ್ಭಸ್ಥ ಶಿಶುವಿನ ಮಾತಿನಿಂದ ಬೃಹಸ್ಪತಿಗುಂಟಾದ ಕೋಪಕ್ಕೆ ಪಾರವೇ ಇಲ್ಲವಾಯಿತು. ಕೋಪಾವಿಷ್ಟನಾಗಿ ತನ್ನ ಇಚ್ಛೆಯ ಅಪೂರ್ಣತೆಗೆ ಕಾರಣವಾದ ಶಿಶುವನ್ನು ಶಪಿಸಿದನು. ಶುಕ್ರೋತ್ಸರ್ಜನ ಕಾಲವು ಸಕಲ ಪ್ರಾಣಿಗಳಿಗೂ ಆಸಕ್ತಿಯಿಂದ ಆಶಿಸುವ ಕಾಲವಾಗಿರುತ್ತದೆ. ಅಂತಹ ಕಾಲವು ಸಮೀಪಿಸಿದಾಗ ನೀನು ಹೀಗೆ ಮಾತನಾಡಿ ನನ್ನ ಸುಖಕ್ಕೆ ಭಂಗ ತಂದುದರಿಂದ ನಿನ್ನನ್ನು ದೀರ್ಘವಾದ ಕತ್ತಲೆಯ ಆವರಿಸಲಿ. ನೀನು ಜಾತ್ಯಂಧನಾಗು ಅಂತ. ಉತ್ಯತ್ತನ ಮಗನು ಕುರುಡನಾಗಿಯೇ ಹುಟ್ಟಬೇಕಾಯಿತು. ದೀರ್ಘ ತಮಸ್ಸನೆಂಬ ಅನ್ವರ್ಥ ನಾಮವನ್ನೇ ಅವನಿಗಿಟ್ಟರು. ಅವನು ಹುಟ್ಟು ಕುರುಡನಾಗಿದ್ದರೂ ವೇದಾಂಗಗಳನ್ನು ತಿಳಿದು ಬೃಹಸ್ಪತಿಯಂತೆಯೇ ತೇಜಸ್ವಿಯಾಗಿಯೂ ವಿದ್ಯಾಪಾರಂಗತನಾಗಿಯೂ ಇದ್ದುದರಿಂದ ಪ್ರದ್ವೇಷ್ಟಿ ಎಂಬ ರೂಪಸಂಪನ್ನೆಯಾದ ಬ್ರಾಹ್ಮಣ ಕನ್ಯೆಯನ್ನು ವಿವಾಹವಾದನು.
ಅವಳಲ್ಲಿ ದೀರ್ಘ ತಮಸ್ಸನಿಗೆ ಗೌತಮನೇ ಮೊದಲಾದ ಅನೇಕ ಪುತ್ರರು ಜನಿಸಿದರು. ಗೌತಮ ಋಷಿ ಮಹಾಮಹಿಮನಾದ ಮಹರ್ಷಿಯು ಹೆಚ್ಚಿನ ಸಂತಾನ ಪ್ರಾಪ್ತಿಗಾಗಿ ಸುರಭಿಯ ಮಗನಿಂದ ಗೋಧರ್ಮವನ್ನು ತಿಳಿದುಕೊಂಡು ಅದರಂತೆಯೇ ಆಚರಿಸತೊಡಗಿದನು. ಆದರೆ ಆಶ್ರಮವಾಸಿಗಳಿಗೆ ಅದು ಮಾನವ ಧರ್ಮದ ಅತಿಕ್ರಮಣವೆನಿಸಿತು. ಅವನನ್ನು ಆ ಸ್ಥಳದಿಂದಲೇ ಬಿಡಬೇಕೆಂದು ನಿಶ್ಚಯಿಸಿಯೂ ಬಿಟ್ಟರು. ಎಲ್ಲಕ್ಕಿಂತಲೂ ಹೆಚ್ಚಾಗಿ ಗೋಧರ್ಮಾಚರಣೆಯಿಂದ ಸಂತಾನ ಪಡೆದ ಅವನನ್ನು ಪತ್ನಿಯು ಮೂದಲಿಸಲು ಮೊದಲಿಟ್ಟಳು. ನಿಷ್ಕಳಂಕನಾಗಿದ್ದ ದೀರ್ಘ ತಮಸ್ಸನಿಗೆ ಅವಳ ವರ್ತನೆಯ ಸಹ್ಯವಾಗಲಿಲ್ಲ. ಪತ್ನಿಯ ವರ್ತನೆಯಿಂದ ಬೇಸತ್ತ ಮಹರ್ಷಿಯು ಪ್ರದ್ವೇಷಿಯನ್ನು ಕೇಳಿದನು, ನೀನು ನನ್ನನ್ನು ದ್ವೇಷಿಸುವೆಯೇ? ಪತ್ನಿಯಿಂದ ಒಡನೆಯೇ ಉತ್ತರ ಬಂದಿತು, ಪತ್ನಿಯನ್ನು ಪೋಷಣೆ ಮಾಡುವುದರಿಂದ ಗಂಡನು ಭರ್ತ ಎನಿಸುತ್ತಾನೆ. ಅದು ಅರ್ಥನೇ, ಭರ್ತ ಅನ್ನೋ ಶಬ್ದನೇ ಹೆಂಡತಿ ಮಕ್ಕಳನ್ನು ಯಾರು ಸಾಕುವ ತತ್ವದಿಂದನೇ ಅವನು ಭರ್ತ ಅಂತಾರೆ. ಒನ್ ಹೂ ಹ್ಯಾಸ್ ಟು ಟೇಕ್ ಕೇರ್ ಅಂತ. ಭಾರ್ಯ ಅಂದರೆ ಸಾಕಲ್ಪಡುವಿಕೆ ಅಂತ, ಭರ್ತ ಅಂದರೆ ಸಾಕುವವನು ಅಂತ ಅರ್ಥ. ಪಾಲನೆ ಮಾಡುವುದರಿಂದ ಗಂಡನನ್ನು ಪತಿ ಎಂದು ಕರೆಯುವರು. ಆದರೆ ನೀನು ನನ್ನ ಭರ್ತೃವೂ ಅಲ್ಲ, ಪತಿಯೂ ಅಲ್ಲ. ನೀನು ನನ್ನ ಪೋಷಣೆಯನ್ನು ಮಾಡುತ್ತಿಲ್ಲ, ರಕ್ಷಣೆಯನ್ನು ಮಾಡುತ್ತಿಲ್ಲ. ಇದಕ್ಕೆ ಪ್ರತಿಯಾಗಿಯೂ ಹುಟ್ಟು ಕುರುಡನಾದ ನಿನ್ನನ್ನು ನಿನ್ನ ಮಕ್ಕಳನ್ನು ನಾನೇ ಸಂರಕ್ಷಿಸುತ್ತಿರುವೆನು. ಆದರೆ ಇನ್ನು ಮುಂದೆ ನೀನು ರಕ್ಷಣೆಯು ನನ್ನಿಂದಾಗದು. ಪ್ರದ್ವೇಷ್ಟಿಯ ಮಾತುಗಳನ್ನು ಕೇಳಿ ದೀರ್ಘ ತಮಸ್ಸನಿಗೆ ಬಹಳ ಕೋಪವೇ ಬಂದಿತು. ದೀರ್ಘ ತಮಸ್ಸನು ಮಕ್ಕಳನ್ನು ಪತ್ನಿಯನ್ನು ಕರೆದು ಕೇಳಿದನು, ನಿಮಗೆ ಹಣವೇ ಹೆಚ್ಚೆನಿಸಿದರೆ ನನ್ನನ್ನು ಕ್ಷತ್ರಿಯ ರಾಜರ ಸಮೀಪಕ್ಕೆ ಕರೆದುಕೊಂಡು ಹೋಗಿರಿ, ನಿಮ್ಮನ್ನು ಹಣದಲ್ಲಿಯೇ ಮುಳುಗಿಸಿಬಿಡುವೆನು. ಆ ಮಾತುಗಳು ಪ್ರದ್ವೇಷ್ಟಿಗೆ ಹಿತವಾಗಲಿಲ್ಲ. ಬ್ರಾಹ್ಮಣೋತ್ತಮನೇ, ನೀನು ಸಂಪಾದಿಸುವ ಹಣವು ಮತ್ತಷ್ಟು ದುಃಖಕ್ಕೆ ಕಾರಣವಾಗುವುದೇ ಹೊರತು ಸುಖಕ್ಕೆ ಕಾರಣವಾಗಲಾರದು. ಆದ್ದರಿಂದ ನಾನು ನಿನ್ನ ಹಣವನ್ನು ಇಚ್ಛಿಸುವವಳಲ್ಲ. ಆದರೆ ಹಿಂದೆ ನಿನ್ನನ್ನು ಸಾಕಿದಂತೆ ಮುಂದೆ ಸಾಕಲಾರೆನು. ನಿನ್ನ ಇಚ್ಛೆ ಇದ್ದಂತೆ ಇರಬಹುದು ಎಂದು ಹೇಳಿಬಿಟ್ಟಳು. ಪತ್ನಿಯ ಇಂಗಿತವನ್ನು ದೀರ್ಘ ತಮಸ್ಸನು ಸಂಪೂರ್ಣವಾಗಿ ತಿಳಿದನು. ಪ್ರದ್ವೇಷ್ಟಿಯು ತನ್ನ ಪತ್ನಿಯಾಗಿ ಮುಂದುವರಿಯಲು ಇಚ್ಛೆ ಪಡುತ್ತಿಲ್ಲವೆಂದು ಭಾವಿಸಿದನು. ಪತಿಯು ಜೀವಿಸಿರುವಾಗಲೇ ಪತ್ನಿಯು ಬೇರೆಯವರನ್ನು ಸೇರುವ ದುಷ್ಟ ಪದ್ಧತಿಯನ್ನು ತೊಡೆದು ಹಾಕಬೇಕೆಂದು ನಿಶ್ಚಯಿಸಿದನು. ನೂತನವಾದ ಒಂದು ಧರ್ಮವನ್ನು ಸಾರಿದನು. ಅವನ ಧರ್ಮವಾಣಿಯೇ ಅಸ್ಖಲಿತವಾಗಿತ್ತು. ನಾನು ಈ ದಿನದಿಂದ ನೂತನವಾದ ಒಂದು ನಿಯಮವನ್ನು ಸಾರುವೆನು. ಪ್ರತಿಯೊಬ್ಬ ಹೆಂಗಸು ಅವಳ ಜೀವಿತ ಕಾಲದಲ್ಲಿ ಒಬ್ಬನೇ ಒಬ್ಬ ಗಂಡನಲ್ಲಿ ಅನುರಕ್ತಳಾಗಿರಬೇಕು. ಗಂಡನು ಮೃತನಾದ ನಂತರವೂ ಹೆಂಗಸು ತನ್ನ ಜೀವಮಾನದಲ್ಲಿ ಬೇರೆಯವರನ್ನು ಸೇರಬಾರದು. ಒಂದು ವೇಳೆ ಕಾಮೇಚ್ಛೆಯಿಂದ ಒಬ್ಬ ಹೆಂಗಸು ಗಂಡನು ಜೀವಂತನಾಗಿದ್ದಾಗ ಅಥವಾ ಮೃತನಾದ ಮೇಲೆ ಇನ್ನೊಬ್ಬನಲ್ಲಿ ಅನುರಕ್ತಳಾದರೆ ಅವಳು ಪತಿತೆಯಾಗುವಳು. ಗಂಡನನ್ನು ತೊರೆದು ಸ್ತ್ರೀಯು ಪಾಪಿಷ್ಠೆ ಎನಿಸುವಳು. ಸ್ತ್ರೀಗೆ ಯಥೇಷ್ಟವಾದ ಐಶ್ವರ್ಯವಿದ್ದರೂ ಐಹಿಕ ಆಮುಷ್ಮಿಕ ಸುಖ ಪ್ರಾಪ್ತಿಗೆ ಕಾರಣವಾದ ಸಂತಾನಕ್ಕೆ ಕಾರಣಭೂತನಾದ ಪತಿ ಇಲ್ಲದಿದ್ದರೆ ಅದು ವ್ಯರ್ಥವಾಗಲಿ. ಅಪಕೀರ್ತಿ ಅಪವಾದಗಳು ಪತಿವಿಹೀನಲಾದ ಪರಪುರುಷನನ್ನನುಸರಿಸಿ ಹೋಗುವ ಸ್ತ್ರೀಯನ್ನು ಅನುಸರಿಸಲು ಹೋಗಲಿ ಅಂತ ಆವತ್ತಿನ ಶಾಪ ಥರ ನಿಯಮ ಇಟ್ಟು ಹೇಳಿಬಿಟ್ಟಿದ್ದಾನೆ. ಅವನ ಪತ್ನಿ ಸುತರಿಗೆ ಆ ಮಾತುಗಳನ್ನು ಸ್ವಾಭಾವಿಕವಾಗಿಯೇ ಸಹ್ಯವಾಗಲಿಲ್ಲ. ಪ್ರದ್ವೇಷಿಗೆ ಬಹಳವಾಗಿ ಕೋಪವೇ ಬಂದಿತು. ಮಕ್ಕಳನ್ನು ಕರೆದು ದೀರ್ಘ ತಮಸ್ಸನ ಕೈಕಾಲುಗಳನ್ನು ಕಟ್ಟಿ ಗಂಗೆಯಲ್ಲಿ ಹಾಕಿಬಿಡುವಂತೆ ಆಜ್ಞಾಪಿಸಿದಳು. ಮೊದಲೇ ಕುರುಡ, ಅದ್ರ ಕೈಕಾಲು ಕಟ್ಟಿ ಗಂಗೆಯಲ್ಲಿ ಹಾಕಿ. ತಾಯಿಯ ಐಶ್ವರ್ಯದಿಂದ ತಾಯಿಯ ಅಂಕೆಯಲ್ಲಿಯೇ ಬೆಳೆದ ಮಕ್ಕಳು ಹುಟ್ಟು ಕುರುಡನಾಗಿದ್ದ ತಂದೆಯ ವಿಷಯದಲ್ಲಿ ಸ್ವಾಭಾವಿಕವಾಗಿ ಗೌರವವಿರಲಿಲ್ಲ. ಮಕ್ಕಳು ಯಾವಾಗಲೂ ತಂದೆ ಸಪೋರ್ಟಿಗೆ ಹೋಗ್ಬಿಟ್ಟಿರ್ತಾರೆ. ತಾಯಿಗೆ ಬಲ ಬಂದು, ಮಕ್ಕಳು ಸ್ವಲ್ಪ ದೊಡ್ಡವರಾದರೆ ತಾಯಿಗೆ ಬಲ ಬಂದ್ಬಿಟ್ಟಿರುತ್ತೆ, ಅವ್ರು ಮತ್ತೆ ಮದುವೆ ಆದಮೇಲೆ ಅವ್ರು ಇನ್ನೊಬ್ಬರು ತಂದೆ ಆದಾಗ ಅವ್ರಿಗೆ ಗೊತ್ತಾಗುತ್ತೆ ಆವಾಗ ನೋವೇನು ಅಂತ. ಮತ್ತು ಮೇಲಾಗಿ ಗೌತಮಾದಿಗಳು ದುಷ್ಟರಾಗಿಯೂ ಕಾಮಕ್ರೋಧಾದಿ ಹರ್ಷಡ್ ವರ್ಗದಿಂದ ಪೀಡಿತರಾಗಿಯೂ ಇದ್ದರು. ತಾಯಿಯ ಆಜ್ಞೆಯು ಪಾಲನೆ ಮಾಡಲು ಯೋಗ್ಯವಾಗಿದೆಯೇ ಅಥವಾ ಇಲ್ಲವೇ ಎಂಬ ವಿವೇಚನೆಯೂ ಮಾಡಲಿಲ್ಲ.
ಈ ಮುದುಕ ನನ್ನನ್ನು ನಾವೇಕೆ ಸಾಕಬೇಕೆಂದು ಪರಸ್ಪರವಾಗಿ ಹೇಳಿಕೊಳ್ಳುತ್ತಾ ಎಲ್ಲರೂ ಸೇರಿ ತಪೋಧನನಾದ ದೀರ್ಘತಮಸ್ಸನನ್ನು ಗಂಗೆಯ ದಂಡೆಗೆ ಎತ್ತುಕೊಂಡು ಹೋಗಿ ಸಮೀಪದಲ್ಲಿದ್ದ ದೋಣಿಯೊಂದಕ್ಕೆ ಅವನನ್ನು ಕಟ್ಟಿ ಗಂಗೆಯಲ್ಲಿ ತೇಲಿಬಿಟ್ಟು ನಿಷ್ಕರುಣೆಯಿಂದ ತಮ್ಮ ಆಶ್ರಮಕ್ಕೆ ಹಿಂದಿರುಗಿದರು. ಆಗ್ಲಿಂದನೇ ಇದಾವೆ ಇವೆಲ್ಲ ಸ್ಟೋರಿಗಳು. ಪರಬ್ರಹ್ಮನಲ್ಲಿ ಕೇಂದ್ರೀಕೃತವಾಗಿದ್ದ ಮನಪ್ರವೃತ್ತಿಯುಳ್ಳ ದೀರ್ಘತಮಸ್ಸನಿಗೆ ಪುತ್ರರು ಮಾಡಿದ ಕ್ರೂರ ಕಾರ್ಯದಿಂದ ಸಂತೋಷವಾಗಲಿ ದುಃಖವಾಗಲಿ ಕೋಪವಾಗಲಿ ಉಂಟಾಗಲಿಲ್ಲ. ಪರಬ್ರಹ್ಮ ವಸ್ತುವನ್ನೇ ನೆನೆಯುತ್ತಾ ಗಂಗೆಯ ತೊಡೆಯ ರೂಪದಲ್ಲಿದ್ದ ಪ್ರವಾಹದ ಮಧ್ಯದಲ್ಲಿ ನಿಶ್ಚಿಂತನಾಗಿದ್ದನು. ಇದು ಜ್ಞಾನದ ಬಲ. ಜ್ಞಾನ ಇರೋನು ಯಾವತ್ತೂ ಹೆದರೋದಿಲ್ಲ. ಆ ಜ್ಞಾನ ಇಲ್ಲ ಅಂದರೆ, ವ್ಯವಸ್ಥೆಗಳಿಲ್ಲ ಅಂದರೆ ಹೆದರ್ಕೊಂಡ್ಬಿಡ್ತಾರೆ. ಇನ್ನೊಬ್ಬ ವ್ಯಕ್ತಿ ಬಂದಂದರೆ ಅಯ್ಯೋ ಈ ವ್ಯಕ್ತಿ ನನ್ನನ್ನು ಇರಿಸ್ತಾನೋ ಕಳಿಸ್ಬಿಡ್ತಾನೋ ಓಡಿಸ್ಬಿಡ್ತಾನೋ ಹೆದರಿ ಸಾಯಬೇಕಾಗುತ್ತೆ. ಜ್ಞಾನ ಇಲ್ಲ ಅಂದರೆ. ಜ್ಞಾನ ಇತ್ತಂದರೆ ಎಲ್ಲ ಬಿಟ್ಟು ಬರಿಗೈಯಲ್ಲಿ ಆರಾಮಾಗಿ ಎಲ್ಲಿ ಬೇಕಾದ್ರೆ ಅಲ್ಲಿ ನಡ್ಕೊಂಡು ಹೋಗ್ಬಿಡ್ತಾನೆ. ಅದು ಜ್ಞಾನದ ಬಲ ಇರಬೇಕು. ಪುತ್ರ ವಾತ್ಸಲ್ಯದಿಂದಲೋ ಎಂಬಂತೆ ಗಂಗೆಯು ದೀರ್ಘ ತಮಸ್ಸನಿಗೆ ಸ್ವಲ್ಪವೂ ಘಾಸಿಯಾಗದ ರೀತಿಯಲ್ಲಿ ತನ್ನ ಪ್ರವಾಹದ ಮೂಲಕವಾಗಿ ನಾನಾ ದೇಶಗಳನ್ನು ದಾಟಿಸಿದಳು. ಆ ಬೋಟಿನ ಮುಳುಗಲೇ ಇಲ್ಲವಂತೆ. ಆ ಸಮಯದಲ್ಲೊಂದು ದಿನ ಪರಮಧಾರ್ಮಿಕನಾದ ಬಲಿರಾಜನು ಗಂಗೆಯಲ್ಲಿ ಸ್ನಾನ ಮಾಡಲು ಹೋದನು. ಶೌಚ ಮುಖ ಮಾರ್ಜನಾದಿಗಳನ್ನು ಮುಗಿಸಿ ನಡುಗಂಗೆಯಲ್ಲಿ ಮೀಯಲು ಇಳಿದಾಗ ದೀರ್ಘ ತಮಸ್ಸಿನಿದ್ದ ದೋಣಿಯು ತೇಳುತ್ತಾ ಅವನ ಸಮೀಪಕ್ಕೆ ಬಂದಿತು. ಅನೇಕ ದಿನಗಳು ಅನ್ನಪಾನಗಳಿಲ್ಲದೆ ಕಳೆದಿದ್ದರೂ ಮಹರ್ಷಿಯ ಮುಖವು ಸ್ವಲ್ಪವಾದರೂ ಕುಂದಿರಲಿಲ್ಲ. ಒಡನೆಯೇ ಬಲಿರಾಜನು ಸ್ನಾನ ಮಾಡಿ ಪರಿಶುದ್ಧನಾಗಿ ದೋಣಿಯನ್ನು ಎಳೆದು ದಡಕ್ಕೆ ತಂದು ಮಹರ್ಷಿಗೆ ಸ್ವಲ್ಪವೂ ತೊಂದರೆಯಾಗದ ರೀತಿಯಲ್ಲಿ ಬಿಗಿದಿದ್ದ ಕಟ್ಟುಗಳನ್ನು ಬಿಚ್ಚಿದನು. ಮಹರ್ಷಿಯ ಕುಲಗೋತ್ರಗಳೆಲ್ಲವನ್ನೂ ತಿಳಿದ ನಂತರ ತಾನು ಬಹಳ ದಿವಸಗಳಿಂದ ಯೋಚಿಸುತ್ತಿದ್ದ ಪುತ್ರ ಪ್ರಾಪ್ತಿಯ ಸಮಸ್ಯೆಯು ಪರಿಹಾರವಾಯಿತೆಂದು ನಿಶ್ಚಯಿಸಿದ ರಾಜನು ಸಂತುಷ್ಟನಾದನು. ಮಹರ್ಷಿಗೆ ಅರ್ಘ್ಯ ಪಾದಾದಿಗಳನ್ನು ಸಂತೈಸಿದ ನಂತರ ರಾಜನು ಕೈ ಜೋಡಿಸಿಕೊಂಡನು. ಮಹರ್ಷಿ, ನನ್ನ ಬಾರಿಯಲ್ಲಿ ಸದ್ಗುಣ ಸಂಪನ್ನರಾದ ಮತ್ತು ಪರಮಧಾರ್ಮಿಕರಾದ ಮಕ್ಕಳು ಹುಟ್ಟುವಂತೆ ಅನುಗ್ರಹಿಸಬೇಕು ಎಂದು ದೈನ್ಯದಿಂದ ಬೇಡಿದನು. ಸಂತಾನಾಭಿವೃದ್ಧಿಯಲ್ಲಿ ಗೋಧರ್ಮ ಪುರುಷ ಧರ್ಮಗಳೆರಡರಲ್ಲಿಯೂ ನಿಷ್ಣಾತನಾಗಿದ್ದ ಮಹರ್ಷಿಯು ರಾಜನ ಮಾತಿಗೆ ಒಪ್ಪಿದನು. ರಾಜನು ಸಂತುಷ್ಟನಾಗಿ ತನ್ನ ಪಟ್ಟ ಮಹಿಷಿಯಾದ ಸುದೇಶ್ನೆಯನ್ನು ಮಹರ್ಷಿಯ ಸೇವೆಗೆಂದು ಕಳುಹಿಸಿದನು. ಆದರೆ ಸುದೇಶ್ನೆಯು ಜಾತ್ಯಂಧನಾಗಿದ್ದ ಮತ್ತು ಮುದುಕನಾಗಿದ್ದ ದೀರ್ಘತಮಸ್ಸನ ಬಳಿಗೆ ಹೋಗಲು ಇಚ್ಛಿಸಲಿಲ್ಲ. ತನಗೆ ಬದಲಾಗಿ ತನ್ನ ಚೇಟಿಗೆ ಸರ್ವ ವಿಧವಾದ ಅಲಂಕಾರಗಳನ್ನು ಮಾಡಿ ಕಳಿಸಿಕೊಟ್ಟಳು. ಜಿತೇಂದ್ರಿಯನಾದ ಮಹರ್ಷಿಯ ಅನುಗ್ರಹದಿಂದ ರಾಣಿಯ ಸೇವಕಿಗೆ ಕಾಂಕ್ಷಿವಂತನೇ ಮುಂತಾದ 11 ಮಕ್ಕಳು ಜನಿಸಿದರು. ಅವರೆಲ್ಲರೂ ವೇದಾಂಗ ಪಾರಂಗತರಾಗಿ ಋಷಿ ಸಮಾನರಾದರು. ಒಂದು ದಿನ ರಾಜನು ದೀರ್ಘತಮಸ್ಸನನ್ನು ಕರೆಯಿಸಿ, ಬ್ರಾಹ್ಮಣೋತ್ತಮರೇ, ನಿಮ್ಮ ಅನುಗ್ರಹದಿಂದ ಜನಿಸಿರುವ ಈ ನನ್ನ ಮಕ್ಕಳು ಧನುರ್ವಿದ್ಯಾಭ್ಯಾಸಕ್ಕಾಗಿ ಕಳಿಸಬೇಕೆಂದಿರುವೆನು, ಆಶೀರ್ವದಿಸಿರಿ ಎಂದನು. ದೀರ್ಘತಮಸ್ಸನು ಒಮ್ಮೆ ನಿಟ್ಟುಸಿರುಬಿಟ್ಟು, ಮಹಾರಾಜ, ಇವರು ನಿನ್ನ ಮಕ್ಕಳಲ್ಲ, ನನ್ನ ಮಕ್ಕಳು. ನಿನ್ನ ಅದೃಷ್ಟಹೀನ ಪತ್ನಿಯು ನನ್ನನ್ನು ಕುರುಡನೆಂದು ತಿರಸ್ಕರಿಸಿ ನಿನ್ನ ಆಜ್ಞೆಯನ್ನು ನಡೆಸಿಕೊಡಲು ತನ್ನ ಚೇಟಿಯನ್ನು ಕಳಿಸಿಕೊಟ್ಟಳು, ಅಂದರೆ ಸೇವಿಕೆಯನ್ನು ಕಳಿಸಿಕೊಟ್ಟಳು. ಅವಿವಾಹಿತೆಯಾದ ಶೂದ್ರ ಸ್ತ್ರೀಯಲ್ಲಿ ಹುಟ್ಟಿದ ಈ ಬಾಲಕರೆಲ್ಲರೂ ನನ್ನ ಮಕ್ಕಳು ಎಂದು ನಡೆದ ವೃತ್ತಾಂತವನ್ನೆಲ್ಲ ದೀರ್ಘತಮಸ್ಸನು ರಾಜನಿಗೆ ತಿಳಿಸಿದನು. ರಾಜನಿಗೆ ಬಹಳ ದುಃಖವಾಯಿತು. ಪುನಃ ಮಹರ್ಷಿಯನ್ನು ಸಂತೈಸಿ ತನ್ನ ಹೆಂಡತಿಯಾದ ಸುದೇಶನೆಗೆ ಮಕ್ಕಳಾಗುವಂತೆ ಅನುಗ್ರಹಿಸಬೇಕೆಂದು ಕೇಳಿಕೊಂಡನು. ಪರಮಕಾರುಣಿಕನಾದ ತಪಸ್ವಿಯು ರಾಜನ ಮಾತಿಗೆ ಪುನಃ ಒಪ್ಪಿದನು. ಋತುಸ್ನಾದೆಯಾಗಿ ಬಂದ ಸುದೇಶ್ನಿಯನ್ನು ಕೇವಲ ಸ್ಪರ್ಶ ಮಾಡಿ, ನಿನಗೆ ಅಂಗವಂಗ ಕಲಿಂಗ ಪುಂಡ್ರ ಮತ್ತು ಕುಂಭರೆಂಬ ಸೂರ್ಯನಂತೆ ತೇಜಸ್ವಿಗಳಾದ 5 ಮಕ್ಕಳು ಜನಿಸುವರು. ಅವರು ತಮ್ಮ ತಮ್ಮ ಹೆಸರಿನಲ್ಲಿಯೇ ಪ್ರತ್ಯೇಕವಾದ ರಾಜ್ಯಗಳನ್ನು ಕಟ್ಟಿ ಧರ್ಮದಿಂದ ರಾಜ್ಯವಾಳುವರೆಂದು ಅನುಗ್ರಹಿಸಿ ಕಳಿಸಿದನು. ಸತ್ಯವ್ರತನಾದ ಮಹರ್ಷಿಯ ಮಾತು ಅಸತ್ಯವಾಗುವುದೆಂತೂ ಎಲ್ಲೂ ಕಂಡಿಲ್ಲ. ಅವನು ಹೇಳಿದಂತೆಯೇ ಸುದೇಶ್ನಿಗೆ 5 ಪುತ್ರರು ಜನಿಸಿದರು. ಅವರು ಕ್ರಮವಾಗಿ ಅಂಗ, ವಂಗ, ವೆಸ್ಟ್ ಬೆಂಗಾಲ್, ಒಡಿಸ್ಸಾ ಇವೆಲ್ಲ
ಅಂಗ, ವಂಗ, ಕಲಿಂಗ, ಪುಂಡ್ರ, ಕುಂಭಗಳೆಂಬ 5 ರಾಜ್ಯಗಳನ್ನು ಕಟ್ಟಿ ರಾಜ್ಯವಾಳಿದರು. ಫಲಹೀನವಾಗಿದ್ದ ಬಲಿರಾಜನ ವಂಶವೃಕ್ಷವು ಮಹರ್ಷಿ ಅನುಗ್ರಹದಿಂದ ಫಲಭರಿತವಾಯಿತು. ಹೀಗೆಯೇ ಅನೇಕ ಕ್ಷತ್ರಿಯ ರಾಜರು ವಂಶವು ಕ್ಷೀಣಿಸಿ ಹೋಗುವಂತಹ ಆಪತ್ಕಾಲದಲ್ಲಿ ಜಿತೇಂದ್ರಿಯರಾದ ಬ್ರಾಹ್ಮಣರ ಅನುಗ್ರಹದಿಂದ ಪರಮ ಧರ್ಮಜ್ಞರಾದ ವೀರ್ಯವಂತರಾದ ಮಹಾಬಲರಾದ ಕ್ಷತ್ರಿಯ ಪುರುಷರನ್ನು ಪಡೆದ ಇತಿಹಾಸವಿದೆ. ಅಮ್ಮ, ನನಗೆ ತಿಳಿದುದನ್ನು ನಾನು ಹೇಳಿರುವೆನು. ಇವೆಲ್ಲವನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಿನ್ನ ಇಚ್ಛೆ ಇದ್ದಂತೆ ಮಾಡಬಹುದು ಅಂತ ಈ ಥರ ಭೀಷ್ಮನಿಗೆ ಪ್ರೇರಣೆ ಕೊಟ್ಟಳು ಸತ್ಯವತಿ. ನಿನ್ನಿಂದ ಸಂತಾನ ಆಗಲಿ ಅಪ್ಪ, ವಂಶ ಉದ್ಧಾರ ಆಗಲಿ ಅಂತ. ಅದು ಕೂಡ ಒಂದು ಶಾಸ್ತ್ರ ಇದೆ. ಅದು ಮಕ್ಕಳಾಗಲಿಲ್ಲ ಅಂದರೆ ಮೈದನಿಂದ ಮಗುವನ್ನು ಹೊಂದಬಹುದು. ಉತ್ತರ ಭಾರತದಲ್ಲಿ ಈಗಲೂ ಅದು ಮದುವೆ ಆದಮೇಲೆ ಮೈದ ಬಂದು ಅತ್ತಿಗೆ ತೊಡೆ ಮೇಲೆ ಕೂತ್ಕೊಳ್ಳೋದು ಒಂದು ಕಾರ್ಯಕ್ರಮ ಇರುತ್ತೆ ಅಲ್ಲಿ. ಆ ಥರಕ್ಕೆ ಇದು ಕೂಡ ಒಂದು ಧರ್ಮಶಾಸ್ತ್ರ. ಆ ಧರ್ಮಶಾಸ್ತ್ರಕ್ಕಿಂತ ಉತ್ತಮ ಜೀವನ್ಮುಕ್ತ ಪುರುಷ ಬ್ರಾಹ್ಮಣನಿಂದ ಹೊಂದುವುದು ಫಸ್ಟ್ ಧರ್ಮವಾಗಿರುತ್ತೆ. ಆದ್ದರಿಂದ ಸತ್ಯವತಿ ಕೇಳಿದ್ದು ಕೂಡ ಆ ಧರ್ಮವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಕೇಳಿರ್ತಾಳೆ. ಭೀಷ್ಮ ಅಣ್ಣ ತಮ್ಮಂದರು, ಭೀಷ್ಮ ವಿಚಿತ್ರವೀರ್ಯರು ಅಣ್ಣ ತಮ್ಮಂದರಲ್ಲ ಅಂದ್ಬಿಟ್ಟು ಅದು ಕೂಡ ಒಂದು ಧರ್ಮ ಇರುತ್ತೆ. ಆ ಥರ ಕೂಡ ಮಕ್ಕಳನ್ನು ಹೊಂದಬಹುದು. ಬಟ್ ಅದಕ್ಕಿಂತ ಉತ್ತಮವಾದದ್ದು ಇದು ಜೀವನ್ಮುಕ್ತ ಪುರುಷರಿಂದ ಪುತ್ರ ಪ್ರಾಪ್ತಿಯನ್ನು ಹೊಂದೋದು ಉತ್ತಮವಾಗಿರುತ್ತೆ. ಅದನ್ನೇ ಇವಾಗ ಸತ್ಯವತಿಗೆ ಈಗ ಐಡಿಯಾ ಬಂತು. ಓಹೋ, ವ್ಯಾಸರು ತನ್ನ ಮಗನೇ ವ್ಯಾಸ ಇದ್ದಾನಲ್ಲ, ಅಂಥ ಶ್ರೇಷ್ಠ ಪುರುಷ ವ್ಯಾಸ ಭಗವಾನರೇ ಇದ್ದಾರಲ್ಲ ಅಂದ್ಬಿಟ್ಟು. ಜನ್ಮೇಜಯ ಭೀಷ್ಮನು ಮುಂದುವರೆದು ಹೇಳಿದನು, ಅಮ್ಮ, ಭರತವಂಶದ ಸಂತಾನವು ಅಭಿವೃದ್ಧಿಯಾಗಲು ನಾನು ಕೊಡಲಿರುವ ಸೂಚನೆಗಳನ್ನು ಕೇಳು. ಶ್ರೋತ್ರಿಯನಾದ ಧರ್ಮನಿಷ್ಠನಾದ ಬ್ರಾಹ್ಮಣನೊಬ್ಬನನ್ನು ಕರೆದು ಅವನಿಗೆ ಯಥೇಚ್ಛವಾಗಿ ಧನವನ್ನು ಕೊಟ್ಟು ಅವನ ಮೂಲಕವಾಗಿ ವಿಚಿತ್ರ ವೀರ್ಯನ ಭಾರ್ಯರಲ್ಲಿ ಸಂತಾನವನ್ನು ಪಡೆಯಬಹುದು. ಇಲ್ಲಿ ಟೀಕಾಕಾರರು ಸ್ವಲ್ಪ ಅವರದೊಂದು ಹೇಳಿದ್ದಾರೆ. ಭೀಷ್ಮನು ಹೇಳಿರುವುದು ನಿಯೋಗದ ವಿಷಯವಾಗಿದೆ. ನಿಯೋಗದ ವಿಷಯವಾಗಿ ಮನುಸ್ಮೃತಿಯಲ್ಲಿ ಹೀಗೆ ಹೇಳಿದೆ, ಪತಿ ವಂಶದ ಗುರುಜನರು ಅಪೇಕ್ಷೆಯಂತೆ ವಿಧವೆಯೊಡನೆ ಸಮಾಗಮವನ್ನು ಮಾಡುವವನು ರಾತ್ರಿಯಲ್ಲಿ ಮೈಗೆಲ್ಲ ತುಪ್ಪವನ್ನು ಹಚ್ಚಿಕೊಂಡು ಏನೊಂದನ್ನು ಮಾತನಾಡದೆ ಸ್ತ್ರೀ ಸಂಗವನ್ನು ಮಾಡಬೇಕು. ಈ ವಿಧವಾದ ನಿಯಮದಲ್ಲಿದ್ದುಕೊಂಡು ಕೇವಲ ಒಬ್ಬ ಪುತ್ರನನ್ನು ಪಡೆಯಬೇಕೇ ಹೊರತು ಎರಡನೆಯವನನ್ನು ಪಡೆಯಕೂಡದು. ಮನುಸ್ಮೃತಿಯಲ್ಲಿ ಇದೊಂದು ಶ್ಲೋಕ ಇರುತ್ತೆ. ವಿಧವೆಯಲ್ಲಿ ಕೇವಲ ಸಂತಾನಾರ್ಥವಾಗಿ ಅನಾಸಕ್ತನಾಗಿ ಸಮಾಗಮ ಮಾಡಿದ ಸಂತಾನವು ಪ್ರಾಪ್ತವಾದ ನಂತರ ಸ್ತ್ರೀ ಪುರುಷರು ಸಂಬಂಧವು ಮಾವ ಮತ್ತು ಸೊಸೆಯ ರೀತಿಯಲ್ಲಿರಬೇಕು. ಪುನಃ ಆ ಸ್ತ್ರೀಯನ್ನು ಕಾಮೋಪಭೋಗ್ಯಳೆಂದು ಪುರುಷನು ಭಾವಿಸಬಾರದು. ಕಲಿಯುಗದಲ್ಲಿ ಈ ವಿಧವಾದ ಮನಸ್ಸಂಯಮವು ಅಸಾಧ್ಯವಾದ್ದರಿಂದ ಈ ಯುಗಕ್ಕೆ ಇದು ವರ್ಜ್ಯವಾಗಿದೆ. ಆಗ ಮಹಾಭಾರತದಲ್ಲಿ ವ್ಯಾಸರು ಮಾಡಿದಾರಲ್ಲ ಅಂದ್ಬಿಟ್ಟು ಅಲ್ಲಿಂದೆಲ್ಲ ಇಲ್ಲಿಂದ ಮಾಡೋಕ್ಕೆ ಹೋಗಬಾರ್ದು. ಅಷ್ಟೊಂದು ಇಂದ್ರಿಯ ನಿಗ್ರಹವಿದ್ದಂಥ ಜೀವನ್ಮುಕ್ತ ಪುರುಷರು ಸಿಗೋದಿಲ್ಲ. ಅಷ್ಟು ನಿಯಮ ನಿಷ್ಠೆಗಳಿಂದ ಮಾಡುವವರು ಯಾರು ಇರೋದಿಲ್ಲ. ಅದಕ್ಕೆ ಈಗ ವರ್ಜಿತವಾಗಿದೆ ಟೀಕಾಕಾರ ಅಭಿಪ್ರಾಯ. ಭೀಷ್ಮನು ಹೇಳಿದ ಉಪಾಖ್ಯಾನಗಳನ್ನು ಕೇಳಿದ ನಂತರ ಸತ್ಯವತಿಗೆ ಸ್ವಲ್ಪ ಸಮಾಧಾನವಾಯಿತು. ತನ್ನ ಮಗನೊಬ್ಬನ ಬ್ರಹ್ಮರ್ಷಿ ಎಂಬುದನ್ನು ಸತ್ಯವತಿಯು ಸ್ಮರಿಸಿಕೊಂಡಳು. ಒಡನೆಯೇ ಮುಗುಳ್ನಗೆಯು ಸ್ತ್ರೀ ಸ್ವಭಾವಜನ್ಯವಾದ ನಾಚಿಕೆಯು ಮುಖವನ್ನು ಆವರಿಸಿತು. ವಿಷಯವು ಗೋಪ್ಯವಾಗಿದ್ದುದರಿಂದ ನಾಚಿಕೆ ಬಿಟ್ಟು ಹೇಳಲು ಸತ್ಯವತಿಗೆ ಸಾಧ್ಯವಾಗಲಿಲ್ಲ. ಅದನ್ನು ಸೀಕ್ರೆಟಾಗಿ ಇಟ್ಟಿರ್ತಾರಲ್ಲ, ಮದುವೆ ಆಗೋಕ್ಕೆ ಮುಂಚೆನೇ ವ್ಯಾಸ ಭಗವಾನರು ಹುಟ್ಟಿರೋದು. ಆದರೂ ಆ ಸಮಯದಲ್ಲಿ ಹೇಳದೇ ವಿಧಿ ಇರಲಿಲ್ಲ. ಭೀಷ್ಮ ಎಂದಳು. ಮುಂದೆ 1-2 ನಿಮಿಷಗಳು ಮಾತು ಹೊರಡಲಿಲ್ಲ. ಆ ವೇಳೆಯಲ್ಲಿ ಸತ್ಯವತಿಯು ಮುಖಲಕ್ಷಣಗಳನ್ನು ನೋಡಿ ಭೀಷ್ಮನು ಅವಳು ಹೇಳುವ ವಿಷಯವು ಅತಿ ಗೋಪ್ಯವಾಗಿರಬಹುದೆಂದು ಊಹಿಸಿದನು. ನಾನು ಹೇಳಿದುದೆಲ್ಲ ಆಪತ್ಕಾಲದಲ್ಲಿ ಅನುಸರಿಸಬೇಕಾದ ಧರ್ಮವಮ್ಮ ಎಂದು ಪುನಃ ಹೇಳಿ ಸತ್ಯವತಿಯ ಮಾತಿಗೆ ಭೀಷ್ಮನು ಪೀಠಿಕೆ ಹಾಕಿಕೊಟ್ಟನು. ನಿಜ ಮಗು, ನೀನು ಹೇಳುವುದೆಲ್ಲ ನಿಜ. ಆಪತ್ಕಾಲದಲ್ಲಿ ನೀನು ಹೇಳಿದ ಮಾರ್ಗವನ್ನೇ ಅನುಸರಿಸಬೇಕು. ನಮ್ಮ ವಂಶವು ಬೆಳೆಯಲು ಈಗ ನಾನು ಹೇಳುವ ವಿಧಾನವನ್ನು ನೀನು ನಿರಾಕರಿಸಲಾರೆ ಎಂಬ ಭರವಸೆಯೂ ನನಗಿದೆ. ಈಗ ಹೇಳಲಿರುವ ವಿಷಯವು ಸಕಲ ವಿಧಗಳಿಂದಲೂ ಧರ್ಮಸಮ್ಮತವಾಗುವುದೆಂದು ನಾನು ಭಾವಿಸಿರುತ್ತೇನೆ. ಧರ್ಮಜ್ಞನೂ ಸತ್ಯಪ್ರಿಯನೂ ಆಗಿರುವ ನೀನೇ ನಮ್ಮೆಲ್ಲರಿಗೂ ಆಶ್ರಯಭೂತನಾಗಿರುವೆ.
ನನ್ನ ಮಾತನ್ನು ಕೇಳಿದ ನಂತರ ಯುಕ್ತಾಯುಕ್ತಕತೆಯನ್ನು ವಿವೇಚನೆ ಮಾಡಿ ಮಾಡಬೇಕಾದ ಕರ್ತವ್ಯವನ್ನು ಮಾಡು. ಮತ್ತೆರಡು ನಿಮಿಷಗಳು ಕಳೆದವು. ಭೀಷ್ಮನು ಮೌನವಾಗಿಯೇ ಕುಳಿತಿದ್ದನು. ಸತ್ಯವತಿ ಮುಂದುವರೆದು ಹೇಳ್ತಾಳೆ, ನನ್ನ ತಂದೆಯು ಧರ್ಮಾತ್ಮನಾಗಿಯೂ ಸತ್ಯಪ್ರಿಯನಾಗಿಯೂ ಇದ್ದನು. ಪ್ರಯಾಣಿಕರನ್ನು ಯಮುನೆಯ ಒಂದು ದಡದಿಂದ ಮತ್ತೊಂದು ದಡಕ್ಕೆ ಒಯ್ಯಲು ದೋಣಿಯನ್ನು ಇಟ್ಟಿದ್ದನು. ಪ್ರತಿಫಲವನ್ನೇನು ತೆಗೆದುಕೊಳ್ಳುತ್ತಿರಲಿಲ್ಲ. ನೋಡಿ, ದುಡ್ಡು ತಗೊತಾ ಇರಲಿಲ್ವಂತೆ, ಸುಮ್ಮನೆ ಈ ಕಡೆಯಿಂದ ಆ ಕಡೆ ದಾಟಿಸ್ತಾ ಇದ್ದಂತೆ. ಧರ್ಮಕ್ಕಾಗಿಯೇ ಆ ಕಾರ್ಯವನ್ನು ಮಾಡುತ್ತಿದ್ದನು. ಅವನಿಗೆ ವೇಳೆ ಇಲ್ಲದಿದ್ದಾಗ ನಾನೇ ದೋಣಿಯನ್ನು ನಡೆಸುತ್ತಿದ್ದೆನು. ಋತುಮತಿಯಾದ ನಂತರ ಒಂದು ದಿನ ನಾನು ದೋಣಿಯನ್ನು ನಡೆಸುತ್ತಿದ್ದಾಗ ಮಹರ್ಷಿಗಳಾದ ಪರಾಶರರು ಯಮುನೆಯನ್ನು ದಾಟಲು ದೋಣಿಯನ್ನು ಹತ್ತಿದರು. ದೋಣಿಯ ನದಿಯ ಮಧ್ಯಭಾಗವನ್ನು ಸೇರಿತು. ಅಂತೆಯೇ ಮಹರ್ಷಿಗಳ ಮನಸ್ಸು ನನ್ನೊಡನೆ ಪ್ರವಹಿಸಿತು. ಪ್ರಿಯವಾಕ್ಯಗಳಿಂದ ನನ್ನೊಡನೆ ಸಮಾಗಮದ ಇಚ್ಛೆಯನ್ನು ವ್ಯಕ್ತಪಡಿಸಿದರು. ತಮ್ಮ ಜನ್ಮ ಮತ್ತು ಕುಲಗಳ ಪರಿಚಯವನ್ನು ಮಾಡಿಕೊಟ್ಟರು. ನಾನಾಗ ನಿಷಾದ ಪುತ್ರಿ ಎಂದೇ ನನ್ನನ್ನು ಪರಿಚಯ ಮಾಡಿಕೊಟ್ಟೆನು. ನಾನು ಪ್ರೌಢೆಯಾಗಿದ್ದರೂ ನಮ್ಮ ತಂದೆಯವರ ಆಶ್ರಯದಲ್ಲಿದ್ದೇನಾದ ಕಾರಣ ಮಹರ್ಷಿಗಳು ಇಚ್ಛೆಯಂತೆ ನಡೆಯಲು ಭಯಪಟ್ಟೆನು. ಆದರೆ ಮಹರ್ಷಿಗಳಿಗೆ ವಿರೋಧವಾಗಿ ನಡೆಯುವುದರಿಂದ ಶಾಪ ಕೊಡಬಹುದೆಂಬ ಭೀತಿಯೂ ಉಂಟಾಯಿತು. ಅವರಿಗೆ ಅಮೋಘವಾದ ವರವನ್ನು ಪಡೆದ ನಾನು ಅವರ ಇಚ್ಛೆಗೆ ಪ್ರತಿಯಾಗಿ ನಡೆಯಲಾಗಲಿಲ್ಲ. ತಮ್ಮ ದಿವ್ಯ ತೇಜಸ್ಸಿನಿಂದಲೇ ಅವರು ನನ್ನನ್ನು ತಮ್ಮ ವಶಲನ್ನಾಗಿ ಮಾಡಿಕೊಂಡು ಬಿಟ್ಟರು. ನಾವಿದ್ದ ಯಮುನಾ ನದಿಯ ಮಧ್ಯಭಾಗದಲ್ಲಿ ಮಂಜುಕವಿದ್ದು ಅಂಧಕಾರವಾಗುವಂತೆ ಮಾಡಿ ತಮ್ಮ ಆಸೆಯನ್ನು ಪೂರೈಸಿಕೊಂಡರು. ಅವರಿತ್ತ ವರದಿಂದ ನನ್ನ ಶರೀರದಲ್ಲಿ ಹುಟ್ಟಿ ನಿಂದಿದ್ದ ಮೀನಿನ ವಾಸನೆಯು ಹೋಗಿ ಸುಗಂಧ ಉಂಟಾಯಿತು. ನವಮಾಸಗಳ ಗರ್ಭಧಾರಣೆಯೇ ಇಲ್ಲದೆ ತೇಜೋಪುಂಜಪೂರ್ಣನಾದ ಮಗನನ್ನು ಪಡೆದನು. ಕಾಲ ಕರ್ಮ ಸಂಯೋಗಗಳು ಆ ಸಮಯದಲ್ಲಿ ಒಬ್ಬ ಮಹಾವಿಭೂತಿ ಅವತಾರಕ್ಕೆ ತಕ್ಕುದಾಗಿದ್ದವು. ಅದಕ್ಕೆ ಉಪರಿಚರ ವಸುವಿನ ಪುತ್ರಿಯಂತಹ ಸುಪಾತ್ರವೂ ದೊರಕಿತು. ಈ ಸತ್ಯವತಿಯು ಉಪರಿಚರ ಎಂಬ ರಾಜನ ಮಗಳೇ ಆಗಿರ್ತಾಳೆ. ಅದು ಮೀನಿನಲ್ಲಿ ಹುಟ್ಟಿದ್ದರಿಂದ ಅವರು ಬೆಸ್ತರ ಸಾಕಿದ್ರಿಂದ ಬೆಸ್ತರ ಕನ್ಯಾ ಅಂತ ಪ್ರಸಿದ್ಧ ಆಗಿರ್ತಾಳೆ. ಈಕೆ ಕೂಡ ರಾಜಕನ್ಯನೇ ಆಗಿರ್ತಾಳೆ. ಅದು ಪರಾಶರರೆಲ್ಲ ದಿವ್ಯ ದೃಷ್ಟಿಯಿಂದೆಲ್ಲ ನೋಡಿರ್ತಾರೆ. ಆ ಥರ ಇವೆಲ್ಲವೂ ಆಗಿ ಮತ್ತು ಕಾಲ ಸಮಯ ಇವೆಲ್ಲ ನಮ್ಮಂಥ ಅಲ್ಪಜ್ಞರಿಗೆ, ಅಜ್ಞಾನಿಗಳಿಗೆ, ಜೀವನ್ಮುಕ್ತ ಪುರುಷರಿಗೆ ಅವರು ಕಾಲಾತೀತರಾಗಿರ್ತಾರೆ. ಅವ್ರು ಬೇಕಾದರೂ ಎಲ್ಲ ನಮಗೆ ನಾರ್ಮಲಾಗಿ ನಡೆದಂಗೆ ಅವ್ರ ಜೀವನದಲ್ಲಿ ನಡೆಯೋದಿಲ್ಲ. ಏನು ಬೇಕಾದರೂ ಸಾಧ್ಯ ಮಾಡ್ತಾರೆ. ಆದ್ದರಿಂದ ಹುಟ್ಟಿದ ತಕ್ಷಣವೇ ಪುತ್ರವತಿಯಾದ ಮೇಲೆಯೂ ಹಿಂದಿನ ಕನ್ಯಾವಸ್ಥೆಗೆ ಕಳಂಕ ಉಂಟಾಗದಂತೆ ಮಹರ್ಷಿಗಳು ಅನುಗ್ರಹಿಸಿದರು. ನಿನ್ನ ಕನ್ಯತ್ವವು ಕೂಡ ಭಂಗವಾಗೋದಿಲ್ಲ ಅಂತ ಆಶೀರ್ವಾದ ಮಾಡಿರ್ತಾನೆ. ನನ್ನ ಮಗನು ನದಿಯ ಮಧ್ಯದಲ್ಲಿದ್ದ ದ್ವೀಪದಲ್ಲಿ ಹುಟ್ಟಿದನಾದ ಕಾರಣ ದ್ವೈಪಾಯನನೆಂದು ಕರೆಯಲ್ಪಟ್ಟನು. ವೇದಗಳನ್ನು ಋಗ್, ಯಜು, ಸಾಮ, ಅಥರ್ವಣಗಳೆಂದು 4 ವಿಭಾಗಗಳನ್ನಾಗಿ ವಿಂಗಡಿಸಿ ಅವನನ್ನು ಮಹರ್ಷಿಗಳು ವ್ಯಾಸನೆಂದೂ ಕರೆದರು. ಅವನ ವರ್ಣವು ಕಪ್ಪಾದುದರಿಂದ ಕೃಷ್ಣನೆಂದೂ ಹಲವರು ಕರೆಯುವುದುಂಟು. ಸತ್ಯವ್ರತನಾದ, ರಾಗರಹಿತನಾದ, ತಪೋನಿಷ್ಠನಾದ ಮಹರ್ಷಿಯು ಹುಟ್ಟಿದೊಡನೆಯೇ ತಪಶ್ಚರಣೆಗಾಗಿ ತಂದೆಯೊಡನೆ ಹೊರಟು ಹೋದನು. ಹುಟ್ಟಿದ ತಕ್ಷಣ ತಪಶ್ಚರ್ಯ ಕೊಟ್ಟೋಗಿರ್ತಾನೆ. ಅವನು ನನ್ನ ಆಜ್ಞೆಗೆ ಒಳಪಟ್ಟು ನಮ್ಮ ವಂಶದ ಬೆಳವಣಿಗೆಗೆ ಕಾರಣನಾಗಲು ಒಪ್ಪುವನೆಂಬ ಭರವಸೆಯೂ ನನಗಿದೆ. ಅವನು ನನ್ನ ನಗಲಿ ಹೊರಡುವಾಗ ಸ್ಮರೇ ಕೃಚೇಷ್ಟೇ ಮಾಂ, ಅಂದರೆ ನನ್ನನ್ನೀಗ ಆಪತ್ಕಾಲ ಬಂದಾಗ ನನ್ನನ್ನು ಸ್ಮರಣೆ ಮಾಡು ತಾಯಿ, ನಾನು ಬಂದುಬಿಡ್ತೀನಿ ಅಂತ. ತಾಯಿ, ಆಪತ್ಕಾಲದಲ್ಲಿ ನನ್ನನ್ನು ಸ್ಮರಿಸು, ನೀನು ನೆನೆದೊಡನೆ ಬರುವೆನು ಎಂದು ಹೇಳಿ ಹೋಗಿರುವನು. ಗಾಂಗೆಯನೇ, ನೀನು ಇದಕ್ಕೆ ಒಪ್ಪುವೆಯಾದರೆ ಮಾತ್ರ ನಾನು ನನ್ನ ಮಗನನ್ನು ಸ್ಮರಿಸಿಕೊಳ್ಳುವೆನು. ಆ ಮಹಾತಪಸ್ವಿಯಿಂದ ವಿಚಿತ್ರ ವೀರ್ಯನ ಮಡದಿಯರಲ್ಲಿ ಸಂತಾನ ಪ್ರಾಪ್ತಿಯಾಗುವುದೆಂಬುದರಲ್ಲಿ ನನಗಾವ ಸಂಶಯವೂ ಇಲ್ಲ. ಸತ್ಯವತಿಯ ವ್ಯಾಸ ಮಹರ್ಷಿಗಳ ಹೆಸರನ್ನು ಹೇಳಿದೊಡನೆ ಭೀಷ್ಮನು ಬದ್ಧಾಂಜಲಿಯಾಗಿ ತಾಯಿಗೆ ಹೇಳಿದನು, ತಾಯೇ, ಮೇಧಾವಿಯಾದವನು ಧರ್ಮಾರ್ಥ ಕಾಮಗಳನ್ನು ಬಹಳ ವಿವೇಚನೆಯಿಂದ ತಿಳಿದು ಸಾಧಿಸಬೇಕು. ಇಂದಿನ ಧರ್ಮಾನುಸರಣೆಯು ಮುಂದೆಯೂ ಧಾರ್ಮಿಕ ಪ್ರವೃತ್ತಿಗೆ ಕಾರಣವಾಗಬೇಕು. ಅರ್ಥಕಾಮಗಳು ಧರ್ಮದ
ಬೆಂಗಾವಲಿನಿಂದ ಕೂಡಿದ್ದಾಗಿರಬೇಕು. ಅವೂ ಸಹ ಮುಂದಿನ ಅರ್ಥಕಾಮಗಳ ಪ್ರಾಪ್ತಿಗಾಗಿ ಕಾರಣವಾಗುವಂತಿರಬೇಕು. ಈ ರೀತಿಯಲ್ಲಿ ನಡೆಯುವುದು ಬುದ್ಧಿವಂತನೆನಿಸಿದ ಮಾನವನ ಕರ್ತವ್ಯವಾಗಿರುತ್ತದೆ. ಆದ್ದರಿಂದ ಧರ್ಮಸಮ್ಮತವಾದ ಮತ್ತು ನಮ್ಮ ಕುಲಕ್ಕೆ ಹಿತವೆನಿಸುವ ನಿನ್ನ ಉತ್ತಮವಾದ ಸಲಹೆಗೆ ನನ್ನ ಸಂಪೂರ್ಣವಾದ ಅನುಮತಿ ಇರುವುದು ಅಂತ ಭೀಷ್ಮನು ಕೂಡ ಅನುಮತಿ ಕೊಡ್ತಾನೆ. ಇಷ್ಟು ಮಾತ್ರದಿಂದಲೇ ಸತ್ಯವತಿ ಭೀಷ್ಮರಿಗೆ ವಂಶವು ಬೆಳೆದಷ್ಟು ಸಮಾಧಾನವೇ ಉಂಟಾಯಿತು. ಆಪತ್ಕಾಲದಲ್ಲಿ ಧರ್ಮಸಮ್ಮತವಾದ ಮಾರ್ಗವು ತೋರಿದ್ದಕ್ಕಾಗಿ ಸಮಾಧಾನ ಹೊಂದಿ ಇಬ್ಬರೂ ತಮ್ಮ ತಮ್ಮ ನಿವಾಸಗಳಿಗೆ ಸೇರಿದರು. ಆವಾಗ ಜನ್ಮೇಜಯನಿಗೆ ಹೇಳ್ತಾರೆ, ಮಹಾರಾಜ ಜನ್ಮೇಜಯ ತನ್ನ ಅಭಿಪ್ರಾಯಕ್ಕೆ ಭೀಷ್ಮನು ಒಪ್ಪಿಗೆಯನ್ನಿತ್ತ ನಂತರ ಕಾಳಿಯು ಸತ್ಯನಿಷ್ಠರಾದ ಕೃಷ್ಣದ್ವೈಪಾಯನರನ್ನು ಸ್ಮರಿಸಿಕೊಂಡಳು. ಸತ್ಯನಿಷ್ಠರಾದ ಧೀಮಂತರಾದ ವೇದಾಂಗ ತತ್ವ ವಿಚಾರಗಳಲ್ಲಿ ಮಗ್ನರಾಗಿದ್ದ ವ್ಯಾಸರು ತಾಯಿಯು ತಮ್ಮನ್ನು ಸ್ಮರಿಸಿದಳೆಂಬುದನ್ನು ತಿಳಿದೊಡನೆಯೇ ಬೇರಾರಿಗೂ ತಿಳಿಯದ ರೀತಿಯಲ್ಲಿ ತಾಯಿಯ ಸಮೀಪಕ್ಕೆ ಆಗಮಿಸಿದರು. ಮಗನ ಆಗಮನದಿಂದ ಸತ್ಯವತಿಯು ಆನಂದವೂ ಹೆಚ್ಚಾಯಿತು. ಬ್ರಾಹ್ಮಣರಿಗೆ ವಿಧಿಪೂರ್ವಕವಾಗಿ ಸತ್ಕಾರ ಮಾಡುವಂತೆ ವ್ಯಾಸರಿಗೆ ಅರ್ಘ್ಯಪಾದಾದಿಗಳನ್ನು ಅರ್ಪಿಸಿದ ಬಳಿಕ ಪುತ್ರನನ್ನು ಬಾಚಿ ತಬ್ಬಿಕೊಂಡು ಆನಂದ ಬಾಷ್ಪಗಳಿಂದ ಅವರನ್ನು ಅಭಿಷೇಚಿಸಿದಳು. ಬಹಳ ದಿನಗಳ ನಂತರ ಪುತ್ರನನ್ನು ನೋಡಿದಳಾದ್ದರಿಂದ ಸತ್ಯವತಿಗೆ ತನ್ನ ಕಣ್ಣೀರನ್ನು ತಡೆದುಕೊಳ್ಳಲು ಸಾಧ್ಯವಾಗಲೇ ಇಲ್ಲ. ಸಂತೋಷಾಧಿಕ್ಯದಿಂದ ಆನಂದ ಬಾಷ್ಪಗಳು ಧಾರಾಕಾರವಾಗಿ ಪ್ರವಹಿಸುತ್ತಿದ್ದವು. ವ್ಯಾಸರು ಕಮಂಡಲುವಿನ ನೀರಿನಿಂದ ತಾಯಿಯ ಕಣ್ಣೊರೆಸುತ್ತಾ ಅಭಿವಾದನ ಮಾಡಿ ವಿನೀತರಾಗಿ ಹೇಳಿದರು, ಅಮ್ಮ, ನಾನು ನಿನ್ನ ಮನಸ್ಸಿನಲ್ಲಿರುವ ಆಶಯವನ್ನು ನಡೆಸಿಕೊಡಲು ಬಂದಿರುವೆನು. ಅವರು ತ್ರಿಕಾಲಜ್ಞಾನಿಗಳು, ಎಲ್ಲ ಮೈಂಡ್ಗಳು ಸ್ಕ್ಯಾನ್ ಮಾಡಿಬಿಡ್ತಾರೆ ಜೀವನ್ಮುಕ್ತ ಪುರುಷರು. ಅದಕ್ಕೆ ಸ್ವಲ್ಪ ವೇದಾಂತ ಓದೋರು ಅಂಥ ಜೀವನ್ಮುಕ್ತ ಪುರುಷರ ಹತ್ರ ಯಾವಾಗಲೂ ಮನಸ್ಸಿನಲ್ಲೂ ಕೂಡ ವಿಚಾರಗಳು ಕರೆಕ್ಟಾಗಿ ಇಟ್ಕೋಬೇಕು. ಅವ್ರು CC ಕ್ಯಾಮ್ರಾದಲ್ಲಿ ನೋಡ್ದಂಗೆ ನೋಡಿಬಿಡ್ತಾರೆ. ಕಾರ್ಯ ನೋಡಿಬಿಟ್ಟು ಒಳಗಡೆ ಮನಸ್ಸಿನಲ್ಲಿ ಏನು ಯೋಚಿಸ್ತಾ ಇರ್ತಾರೆ ಅಂತ ಗೊತ್ತಾಗ್ಬಿಡುತ್ತೆ. ಆದರೆ ನೀನು ಧರ್ಮತತ್ವಜ್ಞಲಾಗಿರುವೆ, ನಾನೇನು ಮಾಡಬೇಕೆಂಬುದನ್ನು ಆಜ್ಞಾಪಿಸು. ನಿನಗೆ ಪ್ರಿಯವಾದ ಯಾವ ಕಾರ್ಯವನ್ನಾದರೂ ಮಾಡಿಕೊಡುವೆನು. ಮಗನು ಹೀಗೆಂದು ಹೇಳಿದ ನಂತರ ಸತ್ಯವತಿಯ ಆದೇಶದಂತೆ ಅರಮನೆಯ ಪುರೋಹಿತರು ವ್ಯಾಸರಿಗೆ ವಿಧಿಪೂರ್ವಕವಾಗಿ ಅರ್ಘ್ಯಪಾದಾದಿಗಳನ್ನಿತ್ತು ಸತ್ಕರಿಸಿದರು. ವ್ಯಾಸರು ಮಂತ್ರಪೂರ್ವಕವಾದ ಸತ್ಕಾರವನ್ನು ವಿಧಿಪೂರ್ವಕವಾಗಿ ಸ್ವೀಕರಿಸಿದರು. ವಿಧಿವತ್ತಾಗಿಯೂ ಮಂತ್ರಪೂರ್ವಕವಾಗಿಯೂ ಅರ್ಪಿಸಿದ ಆ ಸತ್ಕಾರದಿಂದ ವ್ಯಾಸರು ಬಹಳ ಸುಪ್ರೀತರಾದರು. ಸತ್ಕಾರವಾದ ನಂತರದಲ್ಲಿ ಸೌಮನಸ್ಯದಿಂದ ಸುಖಾಸನದಲ್ಲಿ ಕುಳಿತಿದ್ದ ಮಗನ ಕುಶಲ ಪ್ರಶ್ನೆ ಮಾಡಿ ಮಗನನ್ನೊಮ್ಮೆ ದಿಟ್ಟಿಸಿ ನೋಡಿ ಸತ್ಯವತಿ ಹೇಳಿದಳು, ಪ್ರಾಜ್ಞನೇ, ತಾಯಿ ತಂದೆಗಳಿಬ್ಬರೂ ಅಂಶಗಳಿಂದ ಪುತ್ರರು ಜನಿಸುವರು. ಆದ್ದರಿಂದ ಮಕ್ಕಳ ಮೇಲೆ ತಂದೆಗಿರುವ ಸ್ವಾಮ್ಯವೇ ತಾಯಿಗೂ ಇರುವುದೆಂಬುದರಲ್ಲಿ ಸ್ವಲ್ಪವೂ ಸಂಶಯವಿಲ್ಲ. ವಾವೆಯಲ್ಲಿ ನೀನು ನನಗೆ ಹಿರಿಯ ಮಗನು, ಅಂದರೆ ವರಸೆಗೆ ವಿಚಿತ್ರ ವೀರ್ಯನು ಕಿರಿಯನವನಾಗುವನು. ಹಾಗೆಯೇ ತಂದೆಯ ಕಡೆಯಿಂದ ಭೀಷ್ಮನು ಶಾಂತನುವಿಗೆ ಹಿರಿಯ ಮಗನಾಗಿ ವಿಚಿತ್ರ ವೀರ್ಯನು ಭೀಷ್ಮನ ತಮ್ಮನಾಗುವನು. ತಾಯಿಯ ಕಡೆಯಿಂದ ನಿನಗೂ ವಿಚಿತ್ರ ವೀರ್ಯನ ತಮ್ಮನಾಗುವನೆಂದು ನಾನು ಭಾವಿಸುತ್ತೇನೆ. ನಿನ್ನ ಅಭಿಪ್ರಾಯವು ಈ ವಿಷಯದಲ್ಲಿ ಹೇಗಿದೆ ಎಂಬುದನ್ನು ನಾನು ಅರಿಯೆನು. ಪ್ರಕೃತ ಶಾಂತನುವಿನ ಹಿರಿಯ ಮಗನಾದ ಭೀಷ್ಮನು ಸತ್ಯ ಸಂಕಲ್ಪನಾಗಿ ಸತ್ಯಚ್ಯುತನಾಗಬಾರದೆಂದು ಕಾರಣದಿಂದ ಪುತ್ರನನ್ನು ಪಡೆಯಲು ಮತ್ತು ಸಿಂಹಾಸನಾರೋಹಣ ಮಾಡಲು ಇಚ್ಛೆ ಪಡುತ್ತಿಲ್ಲ. ಆದ್ದರಿಂದ ನಿನ್ನ ತಮ್ಮನಾದ ವಿಚಿತ್ರ ವೀರ್ಯನ ಮೇಲಿನ ಪ್ರೀತಿಯಿಂದಲೂ ನಮ್ಮ ರಾಜವಂಶದ ಉದ್ಧಾರಕ್ಕಾಗಿಯೂ ಭೀಷ್ಮನ ಪ್ರಾರ್ಥನಾನುಸಾರವಾಗಿಯೂ ಮತ್ತು ನನ್ನ ಆಜ್ಞೆಯಂತೆಯೇ ಅನಾಯಕತ್ವದಿಂದ ತೊಳಲುವ ಪ್ರಜೆಗಳ ಮತ್ತು ಪ್ರಾಣಿಗಳ ಹಿತರಕ್ಷಣೆಯ ಕಾರಣದಿಂದಲೂ ನಿನ್ನ ಮನಸ್ಸಿನ ಉದಾರತೆಯಿಂದ ನಾನು ಮುಂದೆ ಹೇಳುವಂತೆ ಮಾಡುವುದು ನಿನ್ನ ಕರ್ತವ್ಯವಾಗಿದೆ. ನಿನ್ನ ಕಿರಿಯ ತಮ್ಮನಾದ ವಿಚಿತ್ರ ವೀರ್ಯನು ತ್ರಿಲೋಕ ಸುಂದರಿಯರಾದ ದೇವಕನ್ಯರಂತಿರುವ ಅಪುತ್ರವತಿಯರಾದ ಇಬ್ಬರೂ ಮಡದಿಯರನ್ನಲ್ಲಗಲಿ ಪರಂಧಾಮವನ್ನೇನು ಐದಿದನು.
ಧರ್ಮದ ಕಾರಣಕ್ಕಾಗಿ ಆ ಯುವತಿಯರು ಪುತ್ರಾಪೇಕ್ಷೆಗಳಾಗಿದ್ದಾರೆ. ಅವರ ಪುತ್ರ ಪ್ರಾಪ್ತಿಗೆ ನೀನೊಬ್ಬನೇ ಸಮರ್ಥನಾಗಿರುವೆ. ಆದ್ದರಿಂದ ನಮ್ಮ ವಂಶಕ್ಕೆ ಅನುರೂಪವಾದ ಪುತ್ರರು ಅವರಲ್ಲಿ ಹುಟ್ಟಿ ನಮ್ಮ ವಂಶವು ಬೆಳೆಯುವಂತೆ ಮಾಡಬೇಕು. ಇದು ನನ್ನ ಉತ್ಕಟೇಚ್ಛೆಯಾಗಿದೆ. ಈಗ ವ್ಯಾಸರು ಹೇಳ್ತಾರೆ, ಅಮ್ಮ, ನೀನು ಧರ್ಮ ಸೂಕ್ಷ್ಮವನ್ನು ತಿಳಿದವಳಾಗಿರುವೆ. ಪರ ಮತ್ತು ಅಪರ ಎಂಬ ಎರಡು ಧರ್ಮಗಳು ನಿನಗೆ ತಿಳಿದಿವೆ. ನಿನ್ನ ಮನಸ್ಸು ಯಾವಾಗಲೂ ಧರ್ಮದಲ್ಲಿಯೇ ಲೀನವಾಗಿರುವುದು. ಆದ್ದರಿಂದ ನಿನ್ನ ವಾಣಿಯಲ್ಲಿ ಅಧರ್ಮದ ಮಾತುಗಳು ಸೇರುವುದಾದರೂ ಸಾಧ್ಯವೇ? ನಿನ್ನ ಆಜ್ಞಾಧಾರಕನಾಗಿ ಧರ್ಮದ ರಕ್ಷಣೆಯನ್ನೇ ದೃಷ್ಟಿಯಲ್ಲಿಟ್ಟು ನಿನ್ನ ಇಷ್ಟಾರ್ಥವನ್ನು ನಡೆಸಿಕೊಡುವೆನು. ಆಪತ್ಕಾಲದಲ್ಲಿ ಅನುಸರಿಸುತ್ತಿದ್ದ ಸನಾತನ ಧರ್ಮವಿದೆ ಎಂಬುದನ್ನು ನಾನೂ ತಿಳಿದಿರುವೆನು. ನಿನ್ನ ಮಾತು ಧರ್ಮಸಮ್ಮತವಾಗಿದೆ. ನನ್ನ ತಮ್ಮನ ಮಡದಿಯರಲ್ಲಿ ಮಿತ್ರ ವರುಣರಿಗೆ ಸಮಾನರಾದ ಮಕ್ಕಳು ಜನಿಸುವರು. ಆದರೆ ಅವರು 1 ವರ್ಷ ಕಾಲ ನಿಯಮ ವ್ರತಾನುಷ್ಠಾನಗಳಲ್ಲಿರಬೇಕು. ಅನಂತರ ಅವರು ಪರಿಶುದ್ಧರಾಗುವರು. ಏಕೆಂದರೆ ವ್ರತನಿಷ್ಠಳಾಗಿರದ ಸ್ತ್ರೀಯು ನನ್ನ ಸಮೀಪಕ್ಕೆ ಬರಲಾರಳು. ಮಗು, ನೀನು ಹೇಳಿದಂತೆ ವರ್ಷಪರ್ಯಂತ ನಿಷ್ಠೆಯಲ್ಲಿದ್ದ ಅನಂತರ ಪುತ್ರಪ್ರಾಪ್ತಿ ಎಂದರೆ ವಿಳಂಬವಾಗುವುದಿಲ್ಲವೇ? ಈಗಿನ ಪರಿಸ್ಥಿತಿಯಲ್ಲಿ ಕಾಲ ವಿಳಂಬಕ್ಕೆ ಅವಕಾಶವೇ ಇಲ್ಲ. ಆದ್ದರಿಂದ ವಿಚಿತ್ರವೀರ್ಯನ ಮಡದಿಯರು ಒಡನೆಯೇ ಗರ್ಭವತಿಯಾಗುವಂತೆ ಅನುಗ್ರಹಿಸು. ರಾಜನಿಲ್ಲದ ದೇಶದಲ್ಲಿ ಜನರು ರಕ್ಷಕರಿಲ್ಲದೆ ವಿನಾಶ ಹೊಂದುತ್ತಾರೆ. ಯಜ್ಞಯಾಗಾದಿಗಳು ನಡೆಯಲಾರವು. ಸಕಾಲದಲ್ಲಿ ಮಳೆ ಬೆಳೆಗಳಾಗುವುದಿಲ್ಲ. ಅಂತಹ ರಾಜ್ಯದಲ್ಲಿ ದೇವತಾ ಸಾನ್ನಿಧ್ಯವೂ ಇರುವುದಿಲ್ಲ. ಪ್ರಜೆಗಳೆಲ್ಲರೂ ಕ್ಷಾಮಢಾಮರಾದಿಗಳಿಂದ ಗುರಿಯಾಗುವರು. ರಾಜನಿಲ್ಲದ ದೇಶವನ್ನು ರಕ್ಷಿಸಲು ಸಾಧ್ಯವೇ ಎಂಬುದನ್ನು ನೀನೇ ಯೋಚಿಸು. ಆದ್ದರಿಂದ ವಿಚಿತ್ರವೀರ್ಯನ ಪತ್ನಿಯರೊಡನೆ ಗರ್ಭಧರಿಸುವಂತಾಗಲಿ. ಹುಟ್ಟಿದ ರಾಜಕುಮಾರರು ಪ್ರೌಢರಾಗುವವರೆಗೂ ಭೀಷ್ಮನು ರಾಜ್ಯದ ಸಂರಕ್ಷಣೆಯನ್ನು ಮಾಡುವನು. ಅಮ್ಮ, ಅಕಾಲದಲ್ಲಿಯೇ ಅವರು ಗರ್ಭಧರಿಸಬೇಕೆನ್ನುವುದಾದರೆ ನನ್ನೀ ವಿರೂಪವು ಅವರಿಗೆ ಸಹ್ಯವಾಗಬೇಕು. ನನ್ನ ಶರೀರದ ಕಟುವಾಸನೆ, ಅರಣ್ಯವಾಸಿಯ ವೇಷಭೂಷಣ, ಕಪ್ಪಾದ ಮತ್ತು ಒರಟಾದ ಶರೀರ ಇವುಗಳ ಸಹನೆಯು ಅವರಿಗೆ ವ್ರತವೆನಿಸುವುದು. ಇಂತಹ ವಿರೂಪವು ಅವರಿಗೆ ಸಹ್ಯವಾಗುವುದಾದರೆ ಕೌಸಲ್ಯೆಯು ಅಂಬಿಕೆಯು ಹಿಂದೆ ಗರ್ಭಧಾರಣೆಗೆ ಸಿದ್ಧವಾಗಲಿ. ರಾಜಕುಮಾರಿಯು ಶುಭ್ರವಸ್ತ್ರಧಾರಿಣಿಯಾಗಿ ಸರ್ವಾಭರಣ ಭೂಷಿತೆಯಾಗಿ ಶಯನಮಂದಿರದಲ್ಲಿ ನನ್ನ ಆಗಮನವನ್ನು ನಿರೀಕ್ಷಿಸುತ್ತಿರಲಿ. ನಾನಿನ್ನು ಹೋಗಿ ಬರುವೆನು ಎಂದು ಹೇಳಿ ತಾಯಿಗೆ ನಮಸ್ಕರಿಸಿ ವ್ಯಾಸರು ಇದ್ದಲ್ಲಿಯೇ ಅದೃಶ್ಯರಾದರು. ತಪಸ್ಸು ಮಾಡ್ತಾ ಇರೋರ ಶರೀರ ಸಿಕ್ಕಾಪಟ್ಟು ಕೃಶವಾಗಿರುತ್ತೆ, ಕಪ್ಪಗಿರುತ್ತೆ, ಒರಟಾಗಿರುತ್ತೆ, ರಫ್ ಅಂಡ್ ಆಗಿರುತ್ತೆ. ಅದನ್ನು ನೋಡಿ ಹೆದರ್ಕೊತಾರೆ ಅಂದ್ಬಿಟ್ಟು 1 ವರ್ಷ ನಂತರ ಅಂದರೂ ಕೂಡ ಒಪ್ಪಲಿಲ್ಲ ತಾಯಿ. ಈಗ ಟೀಕಾಕಾರ ಅಭಿಪ್ರಾಯ ವ್ಯಕ್ತಪಡ್ತಾರೆ. ಧರ್ಮಶಾಸ್ತ್ರಗಳಲ್ಲಿಯೂ ಪುತ್ರ ಪ್ರಾಪ್ತಿಗೆ ಈ ವಿಧವಾದ ರೀತಿಯನ್ನೇ ಸೂಚಿಸಲಾಗಿದೆ. ಕೇವಲ ವಂಶಾವೃದ್ಧಿಯೇ ಅವರ ಏಕೈಕ ಧ್ಯೇಯವಾಗಿತ್ತೇ ಹೊರತು ಕಾಮವಾಸನ ವಿಲಾಸವು ಅವರಿಗಿರುತ್ತಿರಲಿಲ್ಲ. ವ್ಯಾಸರು ಸಹ ತಾಯಿಯ ಕಡೆಯ ವಂಶವು ಬೆಳೆಯಬೇಕೆಂಬ ಒಂದೇ ಒಂದು ಇಚ್ಛೆಯಿಂದ ಧರ್ಮವಿಹಿತವಾದ ರೀತಿಯಲ್ಲಿ ರಾಜಕುಮಾರರೊಡನೆ ಸೇರಲು ಒಪ್ಪಿದರು. ಅಪ್ಸರಸರಿಗೂ ಕೂಡ ವ್ಯಾಸರ ಮನಸ್ಸನ್ನು ಚಂಚಲಗೊಳಿಸಲು ಸಾಧ್ಯವಾಗುತ್ತಿರಲಿಲ್ಲ. ಮಹಾತಪೋನಿಷ್ಠರವರು. ಸತ್ಯವತಿಯು ಸಾಧಿಸಿ ಹೊರಟಿರುವ ಕಾರ್ಯವು ದುಸ್ತರವಾದದ್ದು. ಮಗನನ್ನು ಒಪ್ಪಿಸಿದ ನಂತರ ಮುಂದೆ ಸೊಸೆಯರನ್ನು ಒಪ್ಪಿಸಬೇಕು. ಎಷ್ಟೇ ಧರ್ಮವೆನಿಸಿದರೂ ಅನೇಕ ಕಾರ್ಯಗಳು ನಮಗೆ ಸಹ್ಯವಾಗದೇ ಇರಬಹುದಲ್ಲವೇ ಅಂತ ಟೀಕಾಕಾರ ಅಭಿಪ್ರಾಯ. ಸತ್ಯವತಿಯು ಹಿರಿಯ ಸೊಸೆಯಾದ ಅಂಬಿಕೆಯನ್ನು ಏಕಾಂತದಲ್ಲಿ ಕರೆದು ಹೇಳಿದಳು, ರಾಜಕುಮಾರಿ, ನಾನು ಹೇಳಿರುವ ಧರ್ಮಾರ್ಥ ಪ್ರತಿಪಾದಕವಾದ ಮತ್ತು ಹಿತಕರವಾದ ಮಾತುಗಳನ್ನು ಕೇಳು. ನನ್ನ ದುರ್ವಿಧಿಯಿಂದ ನಮ್ಮ ವಂಶವೇ ವಿನಾಶ ಹೊಂದುವುದರಲ್ಲಿದೆ. ವಂಶ ವಿನಾಶದಿಂದುಂಟಾದ ನನ್ನ ಆರ್ತ ಪ್ರಲಾಪವನ್ನು ಕೇಳಿ ಭೀಷ್ಮನು ವಂಶಾಭಿವೃದ್ಧಿಗಾಗಿ ಆಪತ್ಕಾಲದಲ್ಲಿ ಅನುಸರಿಸಬೇಕಾದ ಧರ್ಮವೊಂದನ್ನು ಹೇಳಿರುವನು. ಅದನ್ನು ಕಾರ್ಯರೂಪಕ್ಕೆ ತರುವ ಭಾರವೂ ನಿನ್ನದಾಗಿದೆ. ಆದ್ದರಿಂದ ನಾನು ಹೇಳಿದಂತೆ ಮಾಡಿ ವಿನಾಶ ಹೊಂದುವುದರಲ್ಲಿರುವ ಭರತಕುಲವನ್ನು ಉದ್ಧರಿಸು. ದೇವಿ, ದೇವರಾಜನಿಗೆ ಸಮಾನನಾದ ಪುತ್ರನನ್ನು ಪಡೆಯುವಳಾಗು. ಆ ನಿನ್ನ ಪುತ್ರನು ಈ ರಾಷ್ಟ್ರದ ರಾಜ್ಯಭಾರವನ್ನು ವಹಿಸಲಿ, ನಮ್ಮ ವಂಶದ ಉದ್ಧಾರಕನಾಗಲಿ. ಸತ್ಯವತಿಯ 1-2 ಮಾತುಗಳಿಂದ ರಾಜಕುಮಾರಿಯನ್ನು ಒಪ್ಪಿಸಲು ಸಾಧ್ಯವಾಗಲಿಲ್ಲ.
ಅನೇಕ ಧರ್ಮವಚನಗಳನ್ನು ಮತ್ತು ಇತಿಹಾಸಗಳನ್ನು ಹೇಳಿ ಬಹಳ ಕಷ್ಟದಿಂದ ಸೊಸೆಯನ್ನು ವ್ಯಾಸರೊಡನೆ ಸಮಾಗಮಕ್ಕೆ ಒಪ್ಪಿಸಿದಳು. ಪೂರ್ವಭಾವಿಯಾಗಿ ಬ್ರಾಹ್ಮಣರನ್ನು, ಋಷಿ ಮಹರ್ಷಿಗಳನ್ನು, ಅತಿಥಿಗಳನ್ನು ಭೋಜನಾದಿಗಳಿಂದ ತೃಪ್ತಿಪಡಿಸಿದಳು. ಮಿಕ್ಕಿದ್ದು ಸ್ಟೋರಿ ಬರುತ್ತೆ ಅವ್ರ ಜನನ, ಅದು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ.